Hello friends. Hello friends. Today we are going to talk about the personality issues. All of us know that each person is different. Man's personality is different. Woman's personality is different. And children of the same family can have different personalities. ವ್ಯಕ್ತಿತ್ವ ಅಂತಕ್ಕಂಥದ್ದು ಒಂದು ವೈಯಕ್ತಿಕವಾದಂಥ ಸಮಾಚಾರ. ಹಾಗೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಭಿನ್ನವಾಗಿರುತ್ತೆ. ತಂದೆಯ ವ್ಯಕ್ತಿತ್ವ ಬೇರೆ, ತಾಯಿಯ ವ್ಯಕ್ತಿತ್ವ ಬೇರೆ. ಒಂದೇ ತಂದೆ ತಾಯಿಗಳ ಮಕ್ಕಳ ವ್ಯಕ್ತಿತ್ವ ಭಿನ್ನವಾಗಿರುತ್ತೆ. ಒಬ್ಬ ವ್ಯಕ್ತಿ ಕಂಜೂಸಾಗಿತ್ತು ಅಂತಂದರೆ ಇನ್ನೊಬ್ಬ ವ್ಯಕ್ತಿ ಉದಾರಿಯಾಗಿರ್ಬೋದು. ಒಬ್ಬ ಶಾಂತಮೂರ್ತಿ ಆಗಿದ್ದರೆ ಇನ್ನೊಬ್ಬ ರುದ್ರಮೂರ್ತಿ ಆಗ್ಬೋದು. ಇನ್ನೊಬ್ಬ ಸಾತ್ವಿಕ ಮನಸ್ಸು, ಸಾತ್ವಿಕ ವ್ಯಕ್ತಿತ್ವ ಆಯಿತು ಅಂತಂದರೆ ಇನ್ನೊಬ್ಬರು ವೆರಿ ಸೆಲ್ಫಿಶು ಮತ್ತು ಕ್ರೌರ್ಯ ಜಾಸ್ತಿ ಇರುತ್ತೆ, ಸ್ವಾರ್ಥ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಕೌನ್ಸಿಲರ್ಸ್ ಆಗಿ ಈ ಪರ್ಸನಾಲಿಟಿ ಬಗ್ಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಯಾವುದೇ ವ್ಯಕ್ತಿ ನಮ್ಮಲ್ಲಿ ಬಂದಾಗ ನೀವು ಮಾತಾಡಿದಾಗ ಸಾಮಾನ್ಯ ನೋಡ್ತಿದ್ದಾಗೆ ವ್ಯಕ್ತಿತ್ವದ ಬಗ್ಗೆ ಒಂದು ಚಿತ್ರ ಬರ್ತದೆ, ಈ ವ್ಯಕ್ತಿ ಹೇಗೆ ಅಂತ. ನಡವಳಿಕೆ ಗಮನಿಸಿದಾಗ ವ್ಯಕ್ತಿಯ ವ್ಯಕ್ತಿತ್ವದ ಪೂರ್ಣ ಚಿತ್ರಣ ಸಿಗುತ್ತೆ. ಹಾಗೆ ಇನ್ನಷ್ಟು ನಾವು ಗಮನಿಸಬೇಕು ಅಂತಂದರೆ ವ್ಯಕ್ತಿ ಜೊತೆ ಸಾಕಷ್ಟು ವ್ಯವಹರಿಸಬೇಕಾಗತ್ತೆ. ಹಾಗಾಗಿ ಮದುವೆ ಆದಮೇಲೆ ಗಂಡನ ವ್ಯಕ್ತಿತ್ವ ಏನು, ಹೆಂಡತಿಯ ವ್ಯಕ್ತಿತ್ವ ಏನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವು ಸತಿ ತಿಂಗಳಾನುಗಟ್ಟಲೆ ಅದನ್ನು ಹೇಗೆ ನಾವು ಹೊಂದ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಪರ್ಸನಾಲಿಟಿನಲ್ಲಿ ಕೆಲವು ವಿಧಗಳಿದ್ದಾವೆ, ಅದನ್ನು ಹೇಳ್ತೇನೆ. ನಂತರ ಪರ್ಸನಾಲಿಟಿ ಡಿಸಾರ್ಡರ್ಸ್, ಕೆಲವು ದೋಷಪೂರ್ಣ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ಬರ್ತಾರೆ ಅಥವಾ ಅವನ್ನ ಕರ್ಕೊಂಡು ಬರ್ತಾರೆ. ಈ ವ್ಯಕ್ತಿ ಜೊತೆ ನಾವು ಬಾಳೋದಕ್ಕೆ ಭಾಳ ಕಷ್ಟ, ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತಿನ ಈ ಸೆಷನಲ್ಲಿ ವಾಟ್ ಈಸ್ ಪರ್ಸನಾಲಿಟಿ ಆ್ಯಂಡ್ ಹೂ ಶೇಪ್ ದಿಸ್ ಪರ್ಸನಾಲಿಟಿ? ಪೇರೆಂಟ್ಸ್ ಕಾರಣವೇ, ಎನ್ವೈರ್ಮೆಂಟ್ ಕಾರಣವೇ, ಅಥವಾ ನಾವೇ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ನಮ್ಮ ಕಾಂಟ್ರಿಬ್ಯೂಷನ್ಸ್ ಏನು ಅಂತಕ್ಕಂಥದ್ದನ್ನು ನೋಡೋಣ. ಸೊ ಒಂದು ಪರ್ಸನಾಲಿಟಿ ಅಂದ್ರೇನು? ಒಂದು ಇಂಟೆಲಿಜೆನ್ಸ್ ಮತ್ತು ಥಿಂಕಿಂಗ್, ಬುದ್ಧಿವಂತಿಕೆ ಹಾಗೆ ಆಲೋಚನಾ ಧಾಟಿ. ಹೌ ವಿ ಥಿಂಕ್ ಆ್ಯಂಡ್ ಅವರ್ ಥಿಂಕಿಂಗ್ ಪಾಸಿಟಿವ್ ಆಗಿರುತ್ತಾ, ನೆಗೆಟಿವ್ ಆಗಿರುತ್ತಾ, ಅಥವಾ ಥಿಂಕಿಂಗ್ನಲ್ಲಿ ಕ್ಲಾರಿಟಿ ಇರುತ್ತಾ, ಅಥವಾ ಕನ್ಫ್ಯೂಷನ್ ಜಾಸ್ತಿ ಇರುತ್ತಾ, ಅಥವಾ ಎಲ್ಲ ಅಸ್ಪಷ್ಟತೆ ಗೊಂದಲ ಜಾಸ್ತಿ ಇರುತ್ತಾ. ಎರಡನೇದು ಎಮೋಷನಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಕಂಟ್ರೋಲ್. ನಾವು ನಮ್ಮ ಭಾವನೆಗಳನ್ನು ಹೇಗೆ ಪ್ರಕಟ ಮಾಡ್ತೇವೆ, ಹೇಗೆ ಅದು ವ್ಯಕ್ತಪಡಿಸ್ತೇವೆ, ಮುಖಭಾವದಲ್ಲಿ, ಬಾಡಿ ಲ್ಯಾಂಗ್ವೇಜ್ನಲ್ಲಿ, ನಂತರ ಮಾತಿನಲ್ಲಿ, ನಂತರ ಬರವಣಿಗೆಯಲ್ಲಿ ಎಮೋಷನ್ಸ್ ನಾವು ಪ್ರಕಟ ಮಾಡ್ತೇವೆ. ಅದು ಇನ್ನೊಬ್ಬರಿಗೆ ಸರಿಯಾಗಿ ಅರ್ಥವಾಗುತ್ತಾ ಅಥವಾ ತಪ್ಪು ಅರ್ಥವಾಗುತ್ತಾ. ಹಾಗೆ ಎಮೋಷನ್ ಕಂಟ್ರೋಲ್, ಏಕೆಂದರೆ ವ್ಯಕ್ತಿತ್ವ ದೃಢ ಅಂತ ಹೇಳಬೇಕಾದ್ರೆ ನಾವು ವಿ ಶುಡ್ ಎಕ್ಸಸೈಸ್ ಕಂಟ್ರೋಲ್ ಓವರ್ ಎಮೋಷನ್ಸ್. ಅದು ಜಾಯ್ ಇರ್ಬೋದು, ಅಥವಾ ದುಃಖ ಇರ್ಬೋದು, ಕೋಪ ಇರ್ಬೋದು, ಭಯ ಇರ್ಬೋದು. ಸೊ ನ್ಯಾಚುರಲಿ ವಿ ಸೇ ಎ ಪರ್ಸನ್ ಇಸ್ ವೆರಿ ವೀಕ್ ಬಿಕಾಸ್ ಹಿ ಕಾಂಟ್ ಕಂಟ್ರೋಲ್ ಇಸ್ ಎಮೋಷನ್ಸ್. ಭಯ ಬಂದಾಗ ನರಗೋಗ್ತಾನೆ, ಅಥವಾ ದುಃಖ ಆದಾಗ ನಾನು ಸತ್ಯ ಹೋಗ್ತೀನಿ, ನಾನು ಸಾಯಬೇಕು ಅಂತ ಹೇಳ್ತಾನೆ. ಕೋಪ ಬಂದಾಗ ಕಿರ್ಚಾಡ್ಬಿಡ್ತಾನೆ. ಸೊ ವಿ ಸೇ ಇಸ್ ಅ ವೀಕ್ ಪರ್ಸನ್. ಅದೇ ವ್ಯಕ್ತಿ ಇಂಥ ಸನ್ನಿವೇಶದಲ್ಲಿ ಕೂಡ, ಎಂಥ ಭಯದ ಸನ್ನಿವೇಶದಲ್ಲಿ, ದುಃಖದ ಸನ್ನಿವೇಶದಲ್ಲಿ, ಕೋಪ ಸನ್ನಿವೇಶದಲ್ಲಿ ಕಂಟ್ರೋಲ್ ಇಟ್ಕೊಳ್ತಾನೆ, ದೆನ್ ವಿ ಸೇ ಈಸ್ ಎ ವೆರಿ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳ್ತೇವೆ. ಹಾಗೆ ಒಬ್ಬರ ಆ್ಯಟಿಟ್ಯೂಡ್ ಮತ್ತು ಬಿಹೇವಿಯರ್, ಧೋರಣೆ ಮತ್ತು ನಡವಳಿಕೆ. ಆ್ಯಟಿಟ್ಯೂಡ್ ಯಾವುದ್ರ ಬಗ್ಗೆ ಆಗ್ಬೋದು, ಬೇರೆಯವ್ರ ಬಗ್ಗೆ ಆಗ್ಬೋದು, ಪ್ರಪಂಚದ ಬಗ್ಗೆ ಆಗ್ಬೋದು, ಜೀವನದ ಬಗ್ಗೆ ನಮ್ಮ ಆ್ಯಟಿಟ್ಯೂಡ್ ಏನು, ಅಥವಾ ನಮ್ಮ ನೈತಿಕ ಮೌಲ್ಯಗಳ ಬಗ್ಗೆ ಆ್ಯಟಿಟ್ಯೂಡ್ ಏನು, ಮೋಸ ವಂಚನೆ ಮಾಡೋದ್ರ ಬಗ್ಗೆ ನಮ್ಮ ಆ್ಯಟಿಟ್ಯೂಡ್ ಏನು, ಹಾಗೆ ನಮ್ಮ ನಡವಳಿಕೆ. ಹಾಗೆ ಆ್ಯಕ್ಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್, ನಾವು ಯಾವುದೇ ಸನ್ನಿವೇಶದಲ್ಲಿ ಹೇಗೆ ಆ್ಯಕ್ಟ್ ಮಾಡ್ತೇವೆ, ಹೇಗೆ ರಿಯಾಕ್ಟ್ ಮಾಡ್ತೇವೆ. ಯಾರೋ ನಮ್ಮನ್ನು ಟೀಕಿಸಿದಾಗ ಹೇಗೆ ನಾವು ರಿಯಾಕ್ಟ್ ಮಾಡ್ತೇವೆ, ಯಾರೋ ನಮ್ಮನ್ನು ಹೊಡೆದಾಗ ಹೇಗೆ ರಿಯಾಕ್ಟ್ ಮಾಡ್ತೇವೆ, ಅಥವಾ ಇದಕ್ಕಿದ್ದಾಗೆ ದುಡ್ಡನ್ನು ಕಳ್ಕೊಂಡಾಗ ಹೇಗೆ ರಿಯಾಕ್ಟ್ ಮಾಡ್ತೇವೆ, ಅಥವಾ ಇದಕ್ಕಿದ್ದಾಗೆ ದೊಡ್ಡ ಲಾಭ ಬಂದರೆ ಹೇಗೆ ರಿಯಾಕ್ಟ್ ಮಾಡ್ತೇವೆ, ಹೀಗಾಗಿ, ಅಥವಾ ಹಶವಾದಾಗ ಹೇಗೆ ರಿಯಾಕ್ಟ್ ಮಾಡ್ತೇವೆ, ನಿದ್ದೆಗಿಟ್ಟಾಗ ಹೇಗೆ ರಿಯಾಕ್ಟ್ ಮಾಡ್ತೇವೆ. ಹೀಗಾಗಿ ಈಚ್ ಪರ್ಸನ್ ಈಸ್ ಆ್ಯಕ್ಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಆರ್ ಡಿಫರೆಂಟ್. ಹಾಗೆ ಎಥಿಕ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ಕ್ಯಾರೆಕ್ಟರ್, ಇಲ್ಲಿ ಮೊದಲೇ ಹೇಳಿದಾಗೆ ನಮ್ಮ ನೈತಿಕ ಮೌಲ್ಯಗಳು, ಹಾಗೆ ನಾವು ನಮ್ಮ ತತ್ವ ಸಿದ್ಧಾಂತಗಳು, ಹಾಗೆ ನಮ್ಮ ಗುಣ ನಡವಳಿಕೆ ಕೂಡ ನಮ್ಮ ವ್ಯಕ್ತಿತ್ವದ ಒಂದು ಭಾಗವಾಗುತ್ತೆ. ಯಾರು ಸ್ಟ್ರಾಂಗ್ ಎಥಿಕ್ಸ್ ಇರುತ್ತೆ, ಒಳ್ಳೆ ವ್ಯಾಲ್ಯೂಸ್ ಇಟ್ಕೊಂಡಿರ್ತಾರೆ, ದೆನ್ ವಿ ಸೇ ಇಸ್ ಎ ಗುಡ್ ಪರ್ಸನ್ ಅಂತ ಹೇಳ್ತೇವೆ, ಇಸ್ ಹ್ಯಾವಿಂಗ್ ಎ ಗುಡ್ ಪರ್ಸನಾಲಿಟಿ ಅಂತ ಹೇಳ್ತೇವೆ. ಅಥವಾ ಇವತ್ತು ನಾವು ಯಾರು ಆದರ್ಶ ವ್ಯಕ್ತಿತ್ವ, ಗಾಂಧಿ ಇರ್ಬೋದು, ಅಥವಾ ಬಸವಣ್ಣ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಅಥವಾ ವಿವೇಕಾನಂದ ಇರ್ಬೋದು,
ಅಥವಾ ಯಾವುದೇ ಆದರ್ಶ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿಗಳ ಕ್ಯಾರೆಕ್ಟರ್ ಯಾವಾಗಲೂ ಭಾಳ ಚೆನ್ನಾಗಿರುತ್ತೆ. ದಟ್ಸ್ ವೈ ದೇ ಬಿಕಮ್ ಗ್ರೇಟ್ ಪೀಪಲ್. ಹಾಗೆ ಸೋಷಿಯಲ್ ಬಿಹೇವಿಯರ್ ಆ್ಯಂಡ್ ಹಾರ್ಮೋನಿ ಇನ್ ಸೊಸೈಟಿ. ನಾವು ಮನೆ ಒಳಗಡೆ ಮತ್ತು ಮನೆ ಹೊರಗಡೆ ಹೇಗೆ ಬೇರೆಯವ್ರ ಜೊತೆ ವ್ಯವಹರಿಸ್ತೇವೆ, ರಿಲೇಷನ್ಶಿಪ್ ಹೇಗಿರುತ್ತೆ, ಹಾಗೆ ನಾವು ಹೊಂದ್ಕೊಂಡು ಬಾಳ್ತೀವ, ಏನಂತಾರೆ ಯಾವಾಗಲೂ ಕನ್ಫ್ರಾಂಟೇಷನು, ಜಗಳ, ಮನಸ್ತಾಪ, ಗುದ್ದಾಟ, ಇದು 6ನೇ ಅಂಶವಾಗುತ್ತೆ. ನೆಕ್ಸ್ಟು ಡಿಸಿಪ್ಲಿನ್, ಪ್ಲ್ಯಾನಿಂಗು, ಮ್ಯಾನೇಜ್ಮೆಂಟ್. ಯಾಕೆಂದರೆ ಮನುಷ್ಯನಿಗೆ ಅದು ವಿದ್ಯಾರ್ಥಿ ಇರ್ಬೋದು, ಚಿಕ್ಕ ವಯಸ್ಸಿನ ವ್ಯಕ್ತಿ ಇರ್ಬೋದು, ದೊಡ್ಡ ವಯಸ್ಸಿನ ವ್ಯಕ್ತಿ ಇರ್ಬೋದು, ಇಳಿ ವಯಸ್ಸಿರ್ಬೋದು, ನಾವು ಪ್ರತಿಯೊಂದನ್ನು ಒಂದು ಶಿಸ್ತಿನಿಂದ ಕೆಲಸ ಮಾಡ್ತಕ್ಕಂಥದ್ದು. ಊಟ, ತಿಂಡಿ, ನಿದ್ರೆ, ಅಥವಾ ನಮ್ಮ ಹಾಗೆ ಟೈಮ್ ಸರಿಯಾಗಿ ಮಾಡ್ತಕ್ಕಂಥದ್ದು, ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು. ಹಾಗೆ ಪ್ಲ್ಯಾನಿಂಗ್, ನಾವು ಏನೇ ಮಾಡಲಿ ಅದನ್ನು ಯೋಜನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತಂತಂದರೆ ಒಂದು ಎನರ್ಜಿ ಸೇವ್ ಆಗುತ್ತೆ, ಜೊತೆಗೆ ರಿಸೋರ್ಸಸ್ಸು ಅಪವ್ಯಯ ಆಗೋದಿಲ್ಲ. ಹಾಗೆ ಮ್ಯಾನೇಜ್ಮೆಂಟ್, ಯಾವ್ಯಾವ ಸನ್ನಿವೇಶವನ್ನು ಹೇಗೆ ಮ್ಯಾನೇಜ್ ಮಾಡ್ತೇವೆ. ಹಾಗೆ ಕಮ್ಯುನಿಕೇಷನ್ ಪ್ಯಾಟರ್ನ್ಸ್. ವ್ಯಕ್ತಿತ್ವ ಒಂದು ಮುಖ್ಯವಾದ ಗುಣ ಅಂತಂದರೆ ಸಂವಹನ. ನಾವು ಹೇಗೆ ನಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ನೇರವಾಗಿ ಹೇಳ್ತೀವ, ಪರೋಕ್ಷವಾಗಿ ಹೇಳ್ತೀವ, ಅಥವಾ ಗೂಢಾರ್ಥದಲ್ಲಿ ಹೇಳ್ತೀವ, ಸುಲಭವಾಗಿ ಕಮ್ಯುನಿಕೇಟ್ ಮಾಡ್ತೀವ, ಇಲ್ಲಂತಂದರೆ ಅಪಾರ್ಥಪರವಾಗಿ ಅಥವಾ ಗೊಂದಲ ಆಗುವ ಕಮ್ಯುನಿಕೇಟ್ ಮಾಡ್ತೀವ. ಭಾಳ ಜನಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋದೇ ಇಲ್ಲ. ಅವರ ಪ್ಯಾಟರ್ನ್ಸು ಭಾಳ ಭಿನ್ನವಾಗಿರುತ್ತೆ. ಹಾಗಾಗಿ ಗಂಡ ಹೇಳಿದ್ದು ಹೆಂಡತಿಗೆ ಅರ್ಥವಾಗೋದಿಲ್ಲ, ಅಥವಾ ಹೆಂಡತಿ ಹೇಳಿದ್ದು ಗಂಡನಿಗೆ ಅರ್ಥವಾಗೋದಿಲ್ಲ, ಅಥವಾ ಟೀಚರ್ಸ್ ಪಾಠ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಏನೂ ಅರ್ಥವಾಗಲ್ಲ, ಅಥವಾ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳಿದ್ರೆ ಅವನೇನು ಪ್ರಶ್ನೆ ಕೇಳ್ತೀನಿ ಅಂತ ಟೀಚರ್ಸ್ಗೆ ಅರ್ಥವಾಗಲ್ಲ. ಯಾಕೆಂದರೆ ಕಮ್ಯುನಿಕೇಷನ್ ಇಸ್ ಪೂರ್. ಅಲ್ಲಿ ಮುಖ್ಯವಾಗಿ ಲ್ಯಾಂಗ್ವೇಜ್. ಯಾಕೆಂದರೆ ಕಮ್ಯುನಿಕೇಷನಿಗೆ ಲ್ಯಾಂಗ್ವೇಜ್ ಭಾಳ ಮುಖ್ಯ ಆಗುತ್ತೆ, ಭಾಷೆ ಭಾಳ ಮುಖ್ಯ ಆಗುತ್ತೆ. ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ತಮಿಳು ಇರ್ಬೋದು, ಆ ಭಾಷೆಯಲ್ಲಿ ನಿಮಗೆ ಪ್ರಭುತ್ವ ಇದೆಯೇ, ಯಾವ ಭಾವನೆಗೆ ಯಾವ ಪದವನ್ನು ಉಪಯೋಗಿಸಬೇಕು, ಅಥವಾ ಹೇಗೆ ಒಂದು ವಾಕ್ಯ ರಚನೆ ಮಾಡಬೇಕು, ಹೇಗೆ ಡೈಲಾಗ್ ಡೆಲಿವರಿ ಮಾಡಬೇಕು. ಈಗ ಒಂದು ನಾಟಕ ನೋಡಿದಾಗ, ಸಿನಿಮಾ ನೋಡಿದಾಗ ಆ ಕಮ್ಯುನಿಕೇಷನ್ ಎಷ್ಟು ಮುಖ್ಯ ಅನ್ನೋದನ್ನು, ಪಾತ್ರಗಳು ಹೇಗೆ ಮಾತಾಡ್ತಾರೆ, ಯಾವ ಸ್ಟೈಲಲ್ಲಿ ಮಾತಾಡ್ತಾರೆ, ಹೇಗೆ ಅವರು ತಮ್ಮ ಅನಿಸಿಕೆಗಳನ್ನು ಭಾಳ ಇಂಪ್ರೆಸ್ಸಿವ್ ಹೇಳ್ತಾರೆ, ಇದು ಮುಖ್ಯ ಆಗುತ್ತೆ. ಹಾಗೆ ಟೇಕಿಂಗ್ ಕೇರ್ ಆಫ್ ಅವರ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಪರ್ಸ್ನಾಲಿಟಿ ಇನ್ನೊಂದು ಪ್ರಮುಖ ಅಂಶ ಅಂತಂದರೆ ನಾವು ನಿಭಾಯಿಸ್ತೇವೆ. ಕರ್ತವ್ಯ ಬಂತು ಅಂದರೆ ಎದುರ್ಕೊಂಡು ಓಡೋಗ್ತೀವ, ಅಥವಾ ನಾನು ಮಾಡಲ್ಲ ಬೇರೆಯವ್ರು ಮಾಡಿ ಅಂತ ಹೇಳ್ತೀವ, ಅಥವಾ ಇನ್ನೊಬ್ಬರ ಮೇಲೆ ಹಾಕಿಬಿಡ್ತೀವ, ಅಥವಾ ರೆಸ್ಪಾನ್ಸಿಬಿಲಿಟಿ ಬಂದರೆ ಬ್ರೇಕ್ ಡೌನ್ ಆಗ್ತೀವ, ಇಲ್ಲಂತಂದರೆ ಧೈರ್ಯವಾಗಿ ಎದುರಿಸ್ತೀವ. ಹಾಗೆ ಸೆಲ್ಫ್ ರೆಸ್ಪೆಕ್ಟ್, ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಪ್ರೆಸೆಂಟೇಷನ್. ನಾವು ಫಸ್ಟ್ ವಿ ಶುಡ್ ರೆಸ್ಪೆಕ್ಟ್ ಅವರ್ ಸೆಲ್ಸ್. ಹಾಗೆ ನಮ್ಮ ಬಗ್ಗೆ ನಮಗೆ ಅಭಿಮಾನ ಇರಬೇಕಾಗತ್ತೆ, ಹಾಗೆ ಆತ್ಮವಿಶ್ವಾಸ ಇರಬೇಕಾಗತ್ತೆ. ಸೊ ಒಳ್ಳೆಯ ವ್ಯಕ್ತಿತ್ವ ಅಂತಂದರೆ ಒಳ್ಳೆಯ ಸ್ವಾಭಿಮಾನ ಮತ್ತು ತನ್ನ ಬಗ್ಗೆ ಗೌರವ. ಹಾಗೆ ಸೆಲ್ಫ್ ಪ್ರೆಸೆಂಟೇಷನ್, ನಾನು ಎಲ್ಲೇ ಹೋಗಲಿ ಹೇಗೆ ನಾನು ಬೇರೆಯವ್ರಿಗೆ ಕಾಣಿಸ್ಕೊಳ್ತೇನೆ, ಹೇಗೆ ನಾನು ಪ್ರೆಸೆಂಟ್ ಮಾಡ್ತೇನೆ ಅಂತಕ್ಕಂಥದ್ದು. ಹಾಗೆ ಹಾಬೀಸ್ ಆ್ಯಂಡ್ ರೆಕ್ರಿಯೇಷನ್. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಹವ್ಯಾಸ ಇರುತ್ತೆ, ಅಭ್ಯಾಸ ಇರುತ್ತೆ. ಹಾಗೆ ಮನೋರಂಜನಾ ಮಾಧ್ಯಮ ಯಾವುದು. ಕೆಲವರು ಸಿನಿಮಾ ನೋಡಿ ಸಂತೋಷಪಟ್ಟರೆ, ಕೆಲವರು ಸಿನಿಮಾ ನೋಡೋದು ತನ್ನೋಬಾರ್ತದೆ. ಇನ್ನು ಕೆಲವರು ಸಂಗೀತ ಕೇಳಿ ಸಂತೋಷಪಟ್ಟರೆ, ಇನ್ನು ಕೆಲವರಿಗೆ ಸಂಗೀತ ಅಂದರೆ ಇಷ್ಟ ಆಗೋದೇ ಇಲ್ಲ. ಹಾಗೆ ಪ್ರವಾಸ ಮಾಡಿ ಕೆಲವರು ಸಂತೋಷಪಟ್ಟರೆ, ಇನ್ನು ಕೆಲವರು ಪ್ರವಾಸ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೋರಂಜನಾ ವಿಧಾನಗಳು ಭಿನ್ನವಾಗಿರುತ್ತೆ. ಹಾಗೆ ಯಾವ ಮನೋರಂಜನೆ ನಾವು ಬಳಸ್ಕೊಳ್ತೇವೆ, ಆರೋಗ್ಯಕರ ಮನೋರಂಜನೆ ಬಳಸ್ಕೊಳ್ತೇವ ಅಥವಾ ಅನಾರೋಗ್ಯಕರ ಮನೋರಂಜನೆ ಬಳಸ್ಕೊಳ್ತೇವೆ. ಹಾಗೆ ಕಡೆಯದಾಗಿ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್. ನಮ್ಮ ಗುರಿ ಏನು, ಜೀವನದ ಗುರಿ, ಅಥವಾ ಇನ್ನು 5 ವರ್ಷದಲ್ಲಿ ಏನು ಮಾಡಬೇಕು, ಅಥವಾ ಮಧ್ಯ ವಯಸ್ಸು ಬಂದಾಗ ನನ್ನ ಗುರಿ ಏನಿರಬೇಕು, ಅಥವಾ ಆಕಾಂಕ್ಷೆಗಳು ಏನಿರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ನಿರ್ಧಾರ ಮಾಡಿಕೊಳ್ಬೇಕಾಗತ್ತೆ. ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಅವರ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳಿದಾಗೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಯುನೀಕ್ ಆಗಿರುತ್ತೆ, ಅವನಿಗೆ ವಿಶಿಷ್ಟವಾಗಿರುತ್ತೆ. ಹೇಗೆ ನಮ್ಮ ಸಿಗ್ನೇಚರ್ ನಮಗೆ ವಿಶಿಷ್ಟವಾಗಿರುತ್ತೋ ಹಾಗೆ ನಮ್ಮ ವ್ಯಕ್ತಿತ್ವ ಕೂಡ ನಮಗೆ ವಿಶಿಷ್ಟವಾಗಿರುತ್ತೆ. ಹಾಗೆ 4-5 ಜನ ಮಕ್ಕಳಿರ್ತಕ್ಕಂಥ ಮನೆ ನೋಡಿ, ತಂದೆ ತಾಯಿಗೆ ಮೊದಲ ಮಗ ಅವನ ವ್ಯಕ್ತಿತ್ವ ಏನೋ, ಕೊನೆ ಮಗನ ವ್ಯಕ್ತಿತ್ವ ಏನೋ, ಅಥವಾ ಮಗಳ ವ್ಯಕ್ತಿತ್ವ ಏನೋ, ಅಥವಾ ಬಂಧು ಬಾಂಧವರ ವ್ಯಕ್ತಿತ್ವ ಏನೋ ಅಂತ ಅರ್ಥವಾಗ್ಬಿಡುತ್ತೆ. ಈ ಭಿನ್ನತೆಗೆ ಕಾರಣ ಅಂತಂದರೆ ಈ 10 ಕಾರಣಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೇವೆ. ಒಂದು ಜೀನ್ಸ್, ಹಾಗೆ ಹೆರಿಡಿಟಿ. ನಮ್ಮಲ್ಲಿರ್ತಕ್ಕಂಥ 23 ಜೊತೆ ಕ್ರೋಮೋಸೋಮ್ಸು, ಹಾಗೆ ಅದರ ಮೇಲಿರ್ತಕ್ಕಂಥ 20,000 ಜೀನುಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುತ್ತೆ. ಅಂದರೆ ಏನು, ವ್ಯಕ್ತಿತ್ವದ ಒಂದು ಫೌಂಡೇಶನ್ ನಮಗೆ ಜೀನುಗಳ ಮುಖಾಂತರ ತಂದೆ ಕಡೆಯಿಂದ, ತಾಯಿ ಕಡೆಯಿಂದ, ಅಥವಾ ನಮ್ಮ ಬರ್ತಕ್ಕಂಥದ್ದೆಲ್ಲ ಪ್ರಕಟ ಆಗಬೇಕು ಅಂತೇನಿಲ್ಲ, ಎಕ್ಸ್ಪ್ರೆಷನ್ ಆಗದೆ ಹೋಗ್ಬೋದು.
ಬಟ್ ಆ ಗುಣವನ್ನು ನನ್ನ ಮಗನಿಗೆ ಅಥವಾ ಮೊಮ್ಮಗನಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗಾಗಿ ಜೀನ್ಸ್ ಆ್ಯಂಡ್ ಹೆರಿಟರಿ ಫ್ಯಾಕ್ಟರ್ಸ್ ಲೇ ಫೌಂಡೇಶನ್ ಫಾರ್ ದಿ ಪರ್ಸ್ನಾಲಿಟಿ. ಆಮೇಲೆ ಅದ್ರ ಮೇಲೆ ಏನು ನಾವು ಕಟ್ಟಡ ಕಟ್ತೇವೆ, ಪೇರೆಂಟಿಂಗ್, ತಂದೆ ತಾಯಿಗಳ ಲಾಲನೆ ಪಾಲನೆ, ಅವರೆಷ್ಟು ಪ್ರೀತಿ ಕೊಟ್ಟರು, ಎಷ್ಟು ಶಿಸ್ತಿಂದ ನಮ್ಮನ್ನು ಬೆಳೆಸಿದ್ರು, ಅಥವಾ ನಮ್ಮ ಅಗತ್ಯಗಳನ್ನು ಹೇಗೆ ಪೂರೈಸಿದ್ರು, ಮತ್ತು ಅವರು ಹೇಗೆ ನಮಗೆ ಮಾಡಲಿಂಗ್ ಆದರು. ಯಾಕೆಂದರೆ ನಾವು ಪ್ರತಿಯೊಂದು ನೋಡಿ ಕಲಿತೇವೆ, ಕೇಳಿ ಕಲಿತೇವೆ. ತಂದೆ ಹೇಗೆ ನಗ್ತಾರೆ ಅಥವಾ ತಾಯಿ ಹೇಗೆ ಭಯಪಡ್ತಾಳೆ ಅಥವಾ ಹೇಗೆ ಅಲಂಕಾರ ಮಾಡಿಕೊಡ್ತಾಳೆ ಅನ್ನೋದನ್ನು ಮಗಳು ಅಥವಾ ಮಗ ಅವರು ಕಾಪಿ ಮಾಡ್ತಾರೆ. ಹಾಗೆ ಸ್ಕೂಲಿಂಗ್ ಆ್ಯಂಡ್ ಎಜುಕೇಷನ್, ಸೊ ಇಡೀ ವಿದ್ಯಾಭ್ಯಾಸದ ವ್ಯವಸ್ಥೆ ವ್ಯಕ್ತಿತ್ವವನ್ನು ವಿಕಸನ ಮಾಡ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಎ ಗುಡ್ ಎಜುಕೇಷನ್ ಮೀನ್ಸ್ ದ ಪರ್ಸನಾಲಿಟಿ ಆಫ್ ಎವರಿ ಸ್ಟೂಡೆಂಟ್ ಶುಡ್ ಡೆವಲಪ್ ಆ್ಯಂಡ್ ಪೂರ್ಣ ವಿಕಾಸ ಆಗಬೇಕಾಗತ್ತೆ. ಆದರೆ ಅನೇಕ ಶಾಲೆಗಳಲ್ಲಿ, ಅನೇಕ ಎಜುಕೇಷನ್ ಸಿಸ್ಟಮ್ಗಳಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಹೆಚ್ಚು ಮಹತ್ವ ಕೊಡದೇ ಬರೀ ಮಾರ್ಕ್ಸು, ಇಲ್ಲ ಅಂತಂದರೆ ಪ್ರೈಝು, ಇಲ್ಲ ಅಂತಂದರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಬಗ್ಗೆನೇ ಹೆಚ್ಚು ಒತ್ತು ಕೊಡ್ತಾರೆ. ಅನೇಕ ಶಾಲೆಗಳಲ್ಲಿ ಇವತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರಷ್ಟೇ, ಆದರೆ ಮಕ್ಕಳಿಗೆ ಅದ್ರ ಬಗ್ಗೆ ಏನೂ ಮಾರ್ಗದರ್ಶನ ಸಿಗೋದಿಲ್ಲ. ಹಾಗೆ ರೋಲ್ಸ್ ಆ್ಯಂಡ್ ಮಾಡೆಲ್ಸ್, ನಾವು ಯಾರನ್ನ ಅನುಸರಣೆ ಮಾಡ್ತೇವೆ. ಹಿಂದಿನ ಕಾಲ ಅಂತಂದರೆ ಮಹಾಭಾರತದಲ್ಲಿ ಧರ್ಮರಾಜನಾಗಿರಬೇಕು, ಅರ್ಜುನಾಗಿ ವೀರನಾಗಿರಬೇಕು, ಕೃಷ್ಣನಾಗಿ ದಾನ ಮಾಡಬೇಕು, ಕರ್ಣನಾಗಿ ದಾನ ಮಾಡಬೇಕು, ಅಥವಾ ರಾಮನಾಗಿರಬೇಕು, ರಾವಣನಾಗಿರಬಾರ್ದು. ಈ ರೀತಿ ರೋಲ್ ಮಾಡೆಲ್ಸಲ್ಲಿ ಸಾಕಷ್ಟು ಇರ್ತಾಯಿತ್ತು. ಈಗ ಮತ್ತು ಫಿಲ್ಮ್ ಹೀರೋಸ್ಗಳು ಅಥವಾ ಸ್ಪೋರ್ಟ್ ಹೀರೋಸು, ಹೀರೋಯಿನ್ಸು, ಅಥವಾ ನಮ್ಮ ಪೊಲಿಟಿಕಲ್ ಲೀಡರ್ಸು, ಇವರು ರೋಲ್ ಮಾಡೆಲ್ಸ್ ಆಗ್ತಾಯಿದ್ದಾರೆ. ಹಾಗಾಗಿ ನಮ್ಮ ರೋಲ್ ಮಾಡೆಲ್ ಸರಿಯಾಗಿಲ್ಲ ಅಂತಂದರೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಕೂಡ ಕುಂಠಿತವಾಗುತ್ತೆ, ವ್ಯತ್ಯಾಸ ಆಗುತ್ತೆ. ಹಾಗೆ ಎನ್ವೈರನ್ಮೆಂಟ್, ಸೊ ಪರಿಸರ ನಮ್ಮ ವ್ಯಕ್ತಿತ್ವ ರೂಪಿಸೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಆರೋಗ್ಯಕರ ಪರಿಸರ, ಹಾಗೆಯೇ ಒಳ್ಳೆಯ ಪ್ರಚೋದನೆ ಕೊಡ್ತಕ್ಕಂಥ ಪರಿಸರ, ಒಳ್ಳೆಯ ನಡವಳಿಕೆಗೆ ಪೂರಕವಾಗಿರ್ತಕ್ಕಂಥ ಪರಿಸರ ಆಯಿತು ಅಂತಂದರೆ ವ್ಯಕ್ತಿತ್ವ ಚೆನ್ನಾಗಿರುತ್ತೆ. ಅದೇ ಎನ್ವೈರ್ಮೆಂಟಲ್ಲಿ ಬರೀ ಕ್ರೈಮ್ ನಡೀತಾ ಇದೆ, ಅಪರಾಧ ನಡೀತಾ ಇದೆ, ಅಥವಾ ಮೋಸ ವಂಚನೆ ಇದೆ, ಅಥವಾ ಅಕ್ರಮವಾಗಿ ಹಣ ಸಂಪಾದನೆ ಮಾಡೋರಿಗೆ ಹೆಚ್ಚು ಗೌರವ ಸಿಗುತ್ತೆ. ಇವತ್ತು ನಮ್ಮ ಅನೇಕ ಮೀಡಿಯಾಗಳಲ್ಲಿ ಏನಾಗುತ್ತೆ ಅಂದರೆ ಈ ಅಪರಾಧವನ್ನೇ ವೈಭವೀಕರಿಸ್ತಕ್ಕಂಥದ್ದು, ಅದನ್ನೇ ಫಾಲೋ ಮಾಡ್ತಕ್ಕಂಥದ್ದು. ನೀನೇನಾಗಬೇಕು ಅಂದರೆ ನನಗೆ ಗಬ್ಬರ್ ಸಿಂಗ್ ಆಗುತ್ತೆ ಅಂತ ಕೆಲವು ಮಕ್ಕಳು ಹೇಳ್ತಾರೆ. ಅಂದರೆ ಆ ಗಬ್ಬರ್ ಸಿಂಗ್ ಪಾತ್ರ ಶೋಲೆನಲ್ಲಿ ಅವರಿಗೆ ಅಷ್ಟು ಇಂಪ್ರೆಸಿವ್ ಆಗಿರುತ್ತೆ. ಅದೇ ಸಾತ್ವಿಕ ಪಾತ್ರ ಅವರಿಗೆ ಇಂಪ್ರೆಸಿವ್ ಆಗಿರೋದೇ ಇಲ್ಲ. ಹಾಗೆ ಎಕ್ಸ್ಪೀರಿಯನ್ಸಸ್, ನಮ್ಮ ಜೀವನದ ಅನುಭವಗಳು, ಹೇಗೆ ನಮ್ಮ ಒಳ್ಳೆಯ ಅನುಭವ ಆಯಿತು, ಹಾಗೆ ಪದೇ ಪದೇ ಒಳ್ಳೆಯ ಅನುಭವ ಆಗ್ತಾಯಿದೆ, ಅಥವಾ ಪದೇ ಪದೇ ಕೆಟ್ಟ ಅನುಭವ ಆಗ್ತಾಯಿದೆ, ಅಥವಾ ಪದೇ ಪದೇ ಮೇಲಿಂದ ಕಷ್ಟಗಳು ಬರ್ತಿದೆ ಅಂತಂದರೆ ವ್ಯಕ್ತಿತ್ವದ ವಿಕಾಸದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹಾಗೆ ಹೆಲ್ತ್ ಆ್ಯಂಡ್ ಇಲ್ ಹೆಲ್ತ್, ಆರೋಗ್ಯವಾಗಿದ್ದವರ ವ್ಯಕ್ತಿತ್ವವೇ ಬೇರೆ, ಹಾಗೆ ಸದಾ ಕಾಯಿಲೆಯಿಂದ ಬಳಲತಕ್ಕಂಥ ವ್ಯಕ್ತಿಗಳ ವ್ಯಕ್ತಿತ್ವ ಬೇರೆ. ಎಷ್ಟೋ ಸತಿ 30-40 ಆದಮೇಲೆ ಡಯಾಬಿಟಿಸ್ ಬಂತು, BP ಬಂತು ಅಂತಾರೆ, ವ್ಯಕ್ತಿತ್ವದ ಲಕ್ಷಣಗಳೇ ಬದಲಾವಣೆ ಆಗಿಬಿಡುತ್ತೆ. ಸಿಡುಕಾಗ್ಬಿಡ್ತೇವೆ, ಇವರು ಗೊತ್ತಾಗ್ಬಿಟ್ಟು ಏನಪ್ಪ ಆಗುತ್ತೆ ಅಂತ ಸಮಾಜ ಕಳಂಕ ಆಯಿತು ಅಂತಂದರೆ ನಾವು ಹಿಂಜರಿತೇವೆ, ಯಾರ ಜೊತೆ ಮಾತಾಡೋದಿಲ್ಲ, ಮೌನವಾಗಿ ಒಂಟಿಯಾಗಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಹೆಲ್ತ್ ಆ್ಯಂಡ್ ಇಲ್ ಹೆಲ್ತ್ ಆಲ್ಸೋ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ಅವರ್ ಪರ್ಸನಾಲಿಟಿ ಆ್ಯಂಡ್ ಇನ್ ಚೇಂಜಿಂಗ್ ಅವರ್ ಪರ್ಸನಾಲಿಟಿ. ಹಾಗೆ ರಿವಾರ್ಡ್ಸ್ ಆ್ಯಂಡ್ ಪನಿಷ್ಮೆಂಟ್, ಏಕೆಂದರೆ ಮನುಷ್ಯ ಪ್ರತಿಯೊಂದು ನೋಡಿ ಕಲಿತಾನೆ, ಕೇಳಿ ಕಲಿತಾನೆ. ಹಾಗಾಗಿ ನಮಗೆ ಒಳ್ಳೆಯ ನಡವಳಿಕೆ ತೋರಿಸಿದಾಗ ಅಥವಾ ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಂಡಾಗ ಅದಕ್ಕೆ ರಿವಾರ್ಡ್ ಸಿಕ್ತು ಅಂತಂದರೆ ಬೇರೆಯವ್ರಿಗೂ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಒಳ್ಳೆಯ ವ್ಯಕ್ತಿತ್ವಕ್ಕೆ ರಿವಾರ್ಡ್ಸ್ ಇಲ್ಲ, ಅಥವಾ ದಾನ ಧರ್ಮ ಮಾಡೋದು ಕೂಡ ಅದನ್ನು ಯಾರೂ ಕೇಳೋದಿಲ್ಲ, ಯಾರೂ ಅಪ್ರಿಷಿಯೇಟ್ ಮಾಡೋದಿಲ್ಲ ಅಂತಂದರೆ ಯಾಕಪ್ಪ ದಾನ ಮಾಡಬೇಕು, ಯಾಕೆ ಒಳ್ಳೆಯ ನಡ್ಕೊಳ್ಬೇಕು, ಕೆಟ್ಟಾಗೆ ನಡ್ಕೊಳ್ಳೋಣ, ಈ ರೀತಿ. ಹಾಗೆ ಪನಿಷ್ಮೆಂಟ್ಸ್, ಸಿವಿಯರ್ ಪನಿಷ್ಮೆಂಟ್ಸ್ ಮೇಕ್ ದಿ ಪರ್ಸನ್ ಟು ಬಿಕಮ್ ವೆರಿ ವೆರಿ ಟಿಮಿಡ್. ತುಂಬ ಹಿಂಜರಿಕೆ, ಭಯ ಪಡ್ತಕ್ಕಂಥ ವ್ಯಕ್ತಿತ್ವ. ಯಾವ ಮಕ್ಕಳು ತಮ್ಮ ಬಾಲ್ಯದಲ್ಲಿ ತಂದೆ ತಾಯಿಗಳಿಂದ ಹೆಚ್ಚು ಪನಿಷ್ಮೆಂಟ್ಗೊಳಗಾಗ್ತಾರೆ, ಅಥವಾ ಶಾಲೆಯಲ್ಲಿ ಹೆಚ್ಚು ಪನಿಷ್ಮೆಂಟ್ಗೊಳಗಾಗ್ತಾರೆ, ಅಥವಾ ಅವಮಾನ ಆಗೋ ರೀತಿಯಲ್ಲಿ ಪನಿಷ್ಮೆಂಟ್ ಆಗ್ತಕ್ಕಂಥದ್ದು ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ. ಹಾಗೆ ಮೀಡಿಯಾ, ನಾನು ಈಗಾಗಲೇ ಹೇಳಿದೆ, ಮೀಡಿಯಾ ಇಸ್ ಪ್ಲೇಯಿಂಗ್ ಎನ್ ಇಂಪಾರ್ಟೆಂಟ್ ರೋಲ್ ನಾವು. ದ ಸೋ ಮಚ್ ಇನ್ಫ್ಲೂಯೆನ್ಸ್ ಆನ್ ಗ್ರೋಯಿಂಗ್ ಚಿಲ್ಡ್ರನ್, ಅಥವಾ ನಾವು ಏನು ಕೊಂಡ್ಕೋಬೇಕು, ಹೇಗಿರಬೇಕು, ಹೇಗೆ ಮೇಕಪ್ ಮಾಡಿಕೊಡ್ಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ನಾವು ಎಷ್ಟು ಸಲ ಮೀಡಿಯಾದಿಂದ ಕಲಿತೇವೆ. ಹಾಗೆ ಸೊಸೈಟಿ ಆ್ಯಂಡ್ ಕಲ್ಚರ್, ಈಗ ಭಾರತೀಯ ವ್ಯಕ್ತಿತ್ವವೇ ಬೇರೆ, ಅಮೆರಿಕದ ವ್ಯಕ್ತಿತ್ವ ಬೇರೆ, ಹಾಗೆ ಚೀನಿಯರ ವ್ಯಕ್ತಿತ್ವ ಬೇರೆ, ಜಪಾನಿಯರ ವ್ಯಕ್ತಿತ್ವ ಬೇರೆ. ಈಚ್ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ವಾಟ್ ಯು ಕಾಲ್ ಎ ಪ್ರೋಟೋಟೈಪ್ ಆಫ್ ದಟ್ ಪರ್ಟಿಕ್ಯುಲರ್ ಕಲ್ಚರ್. ಯಾಕೆಂದರೆ ವ್ಯಕ್ತಿತ್ವದ ರೂಪುರೇಖೆ ಇರಬೇಕು, ಹೇಗಿರಬೇಕು ಅನ್ನೋದನ್ನು ಪ್ರತಿಯೊಂದು ಸಂಸ್ಕೃತಿ ತನ್ನದೇ ರೀತಿಯಲ್ಲಿ ನಿರೂಪಣೆ ಮಾಡುತ್ತೆ. ಅಲ್ಲಿ ಇರತಕ್ಕಂಥ ಜನ ಅದನ್ನು ಫಾಲೋ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಈಗೇನಾಗಿದೆ ಅಂತಂದರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಕಲ್ಚರ್. ಸೊ
ಸೊ ಯಾವುದೊಂದು ಯೂನಿಕ್ ಕಲ್ಚರ್, ಈಗ ಅಮೆರಿಕನ್ ಕಲ್ಚರ್ನ ಬಹುತೇಕ ದೇಶಗಳು ಈಗ ಫಾಲೋ ಮಾಡ್ತಿದ್ದೇವೆ. ಹಾಗೆ ನಮ್ಮ ಕಲ್ಚರ್ ನಾವು ಮರಿತಾ ಇದ್ದೇವೆ. ನಮ್ಮ ಸಂಸ್ಕೃತಿಯ ಶಿಷ್ಟಾಚಾರಗಳು ಮರೆತು ಹೋಗ್ತಾ ಇದೆ. ಹಾಗಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಫಾಲೋ ಮಾಡ್ತಕ್ಕಂಥದ್ದು, ಅನುಕರಿಸ್ತಕ್ಕಂಥದ್ದು. ಹಾಗಾಗಿ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ತ್ರಿಶಂಕು ಥರ ಅನೇಕ ನಮ್ಮ ಯುವಜನ ಅವರಿಗೆ ಭಾರತೀಯ ಸಂಸ್ಕೃತಿ ಬಗ್ಗೆನೂ ಕಲ್ಪನೆ ಇಲ್ಲ. ಹಾಗೆ ಪಾಶ್ಚಿಮಾತ್ಯ ಸಂಸ್ಕೃತಿ ಒಳ್ಳೆಯದು ತೆಗೆದುಕೊಳ್ಳೋದಿಲ್ಲ, ಕೆಟ್ಟದ್ದು ಮಾತ್ರ ತೆಗೆದುಕೊಳ್ತಾರೆ. ಹಾಗಾಗಿ ಈಗಿನ ವ್ಯಕ್ತಿತ್ವ, ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್, ದಿ ಡೋಂಟ್ ನೋ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ಹಾಗೀಗ ಈ ರೀತಿ ಬಂದಾಗ ಡಿಸಾರ್ಡರ್ಸ್ ಬಗ್ಗೆ ಒಂದಷ್ಟು ಹೇಳೋಣ. ಸೊ ಡಿಸಾರ್ಡರ್ಸ್ ಅಂದ್ರೇನು? persistent thoughts, emotions, attitudes, actions, reactions and lifestyle which markedly deviate from others and expectations of the society and culture. ಯಾವ ಸಂಸ್ಕೃತಿನಲ್ಲಿ ಯಾವ ಸೊಸೈಟಿ ನಾವು ಬೆಳಿತೇವೆ, ಆ ಸೊಸೈಟಿ ಸಮುದಾಯಕ್ಕೆ ವಿರುದ್ಧವಾದಂಥದ್ದು, ಆ ಸಮುದಾಯ ಒಪ್ಪದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋಕೆ ಶುರು ಮಾಡ್ತು ಅಂತಂದರೆ, ಅಥವಾ ನಮ್ಮ ಧೋರಣೆ, ನಮ್ಮ ಮಾತುಕತೆ ಇತ್ತು ಅಂತಂದರೆ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿತ್ತು ಅಂತಂದರೆ, ಹಾಗೆ ಇಂಡೈರೆಕ್ಟಾಗಿ ಅದು ವ್ಯಕ್ತಿಗೂ ತೊಂದರೆ ಉಂಟು ಮಾಡುತ್ತೆ. ಯಾಕೆಂದರೆ ಆತ ಹೊಂದ್ಕೊಳ್ಳಾರ, ಬೇರೆ ಜೊತೆಲಿ ಸೌಜನ್ಯದಿಂದ ನಡ್ಕೊಳ್ಳಾರ. ಆಗ ದೆನ್ ವಿ ಸೇ ಇಟ್ಸ್ ಎ ಪರ್ಸನಾಲಿಟಿ ಡಿಸಾರ್ಡರ್. ಹಾಗಾಗಿ ಕೌನ್ಸಿಲಿಂಗ್ ಬರ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ಥರ ಪರ್ಸನಾಲಿಟಿ ಡಿಸಾರ್ಡರ್ ಇದೆಯೇ ಅಂತಕ್ಕಂಥದ್ದು. ಯಾಕೆಂದರೆ ಪರ್ಸನಾಲಿಟಿ ಡಿಸಾರ್ಡ್ರೇ ಬೇರೆ, ಮಾನಸಿಕ ಕಾಯಿಲೆಯೇ ಬೇರೆ. ಯಾಕೆಂದರೆ ಸ್ಕಿಜೋಫ್ರೆನಿಯಾದಲ್ಲೂ ಇದಕ್ಕಿದ್ದಾಗೆ ವ್ಯಕ್ತಿ ಬದಲಾವಣೆಯಾಗಿ ಕೋಪಿಷ್ಟ ಆಗ್ಬೋದು, ಇಲ್ಲಾಂತಂದರೆ ವಿಚ್ಛೇದ ನೋಡ್ಕೊಳ್ಬೋದು, ಅದು ಕಾಯಿಲೆ. ಆದರೆ ಡಿಸಾರ್ಡರ್ನಲ್ಲಿ ಕಾಯಿಲೆ ಏನಿರೋದಿಲ್ಲ. ಹಾಗಾದರೆ ಡಿಸಾರ್ಡರ್ ಯಾವಾಗ ಕಾಣಿಸ್ಕೊಡುತ್ತೆ? ಸಾಮಾನ್ಯವಾಗಿ ಹದಿವಯಸ್ಸಿನಲ್ಲೇ ಅದು ಕಾಣಿಸ್ಕೊಂಡು ಅವ್ರು 20-25 ವರ್ಷಕ್ಕೆ ಬರ್ತಿದ್ದಾಗೇ ಪರ್ಸನಾಲಿಟಿ ಡಿಸಾರ್ಡರ್ ಇತ್ತು ಅಂತಂದರೆ ಅದು ಸ್ಪಷ್ಟವಾಗಿ ಮನೆಯವ್ರಿಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗುತ್ತೆ. ಹೇಳ್ತಾರೆ ಮೊದಲಿಂದ ಹೀಗೆ ಸರ್, ಮೊದಲಿನ ಕೋಪಿಷ್ಟಾನು, ಮೊದಲಿಂದನೂ ಇವನು ಹೀಗೇ, ಯಾರ ಜೊತೆ ಹೊಂದ್ಕೊಳ್ಳೋದಿಲ್ಲ, ಒಂಟಿಯಾಗಿರ್ತಾನೆ, ಅಥವಾ ಇವನು ಊರು ತುಂಬ ಇವನಿಗೆ ಫ್ರೆಂಡ್ಸು, ಎಲ್ಲರ ಜೊತೆ ಸುಲಭವಾಗಿ ಸೇರ್ತಾನೆ, ಆದರೆ ಆಳವಾದಂಥ ಸ್ನೇಹ ಸಂಬಂಧ ಇಲ್ಲ, ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಸ್ನೇಹ ಭಂಗ ಮಾಡ್ಕೊಳ್ತಾನೆ, ಇದು ಅವನ ಸ್ವಭಾವ ಅಂತ. ಸೊ ಇನ್ನು ನಾವು ಸ್ವಭಾವ ಅಂದ್ಬಿಡ್ತೇವೆ. ಹಾಗಾಗಿ ಯಾವುದು ಸ್ವಭಾವತಃ ವ್ಯತ್ಯಾಸ ಕಾಣುತ್ತೆ, ಎಲ್ಲ ಸನ್ನಿವೇಶದಲ್ಲಿ ಆ ಒಂದು ನಡವಳಿಕೆ ಕಾಣಿಸ್ಕೊಡುತ್ತೆ, ದೆನ್ ವಿ ಸೇ ಇಟ್ಸ್ ಎ ಪರ್ಸನಾಲಿಟಿ ಡಿಸಾರ್ಡರ್. ಸೊ ದೇ ಆರ್ ಎಕ್ಸಿಬಿಟೆಡ್ ಇನ್ ದಿ ಫ್ಯಾಮಿಲಿ, ವರ್ಕ್ ಪ್ಲೇಸ್ ಆ್ಯಂಡ್ ಸೊಸೈಟಿ. ಅದು ಕಾಯಿಲೆ ಆಯಿತು ಅಂತಂದರೆ ಯಾವುದೋ ಒಂದು ಸನ್ನಿವೇಶ ಕಾಣಿಸ್ಕೊಡುತ್ತೆ. ಅದೇ ಡಿಸಾರ್ಡರ್ ಆಯಿತು ಅಂತಂದರೆ ಮನೇಲೂ ಕಾಣಿಸ್ಕೊಡುತ್ತೆ, ವರ್ಕ್ ಪ್ಲೇಸ್ನಲ್ಲೂ ಕಾಣಿಸ್ಕೊಡುತ್ತೆ, ಸೊಸೈಟಿಲೂ ಕಾಣಿಸ್ಕೊಡುತ್ತೆ. ಹಾಗೆ ದೇ ಆರ್ ಪ್ರೆಸೆಂಟ್ ಫ್ರಮ್ ದಿ ಚೈಲ್ಡ್ಹುಡ್ ಅಡೋಲೆಸೆನ್ಸ್. ಇದು ಬಹಳ ಮುಖ್ಯ. ಕಾಯಿಲೆ ಅಂತಕ್ಕಂಥದ್ದು ಮಧ್ಯದಲ್ಲಿ ಬರ್ತದೆ. ಅದುವರೆಗೂ ಚೆನ್ನಾಗಿದ್ದ ವ್ಯಕ್ತಿ ಈಗ ಬದಲಾವಣೆ ಆಗ್ತಾನೆ. ಅದು 20ನೇ ವಯಸ್ಸಿಗಾಗ್ಬೋದು, 30ನೇ ವಯಸ್ಸಿಗಾಗ್ಬೋದು, 50ನೇ ವಯಸ್ಸಾಗ್ಬೋದು. ಅದು ಪರ್ಸನಾಲಿಟಿ ಡಿಸಾರ್ಡರ್ ಸಾಮಾನ್ಯವಾಗಿ ಬಾಲ್ಯದಲ್ಲೇ ಕಾಣಿಸ್ಕೊಂಡು ಆಮೇಲೆ ಹದಿವಯಸ್ಸಿನಲ್ಲಿ ಸ್ಪಷ್ಟವಾಗಿ ಡಿಸಾರ್ಡರ್ ಕಾಣಿಸ್ಕೊಡುತ್ತೆ. ಹಾಗೆ ಇಂಪೇರ್ಮೆಂಟ್ ಇನ್ ಸೋಷಿಯಲ್ ಆ್ಯಂಡ್ ಆಕ್ಯುಪೇಷನಲ್ ಲೈಫ್. ಸೊ ಅವನ ಸಾಮಾನ್ಯ ನಂತರ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿ ತೊಂದರೆಗೆ ಸಿಕ್ಕಾಕೊಳ್ತಾನೆ, ಅಥವಾ ಬೇರೆಯವರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾನೆ. ಸೊ ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸನ್? ಸೊ ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ದ ಮೋಸ್ಟ್ ಕಾಮನ್ ಥಿಂಗ್ ವಿ ಸಿ ಈಸ್ ಎ ಪ್ಯಾರನಾಯ್ಡ್ ಪರ್ಸನಾಲಿಟಿ. ಇದು ಸಂಶಯ ಪೀಡಿತರು, ಇಲ್ಲಾಂತಂದರೆ ಅನುಮಾನವೇ ಪ್ರಧಾನ. ಈ ಸಸ್ಪೆಕ್ಟ್ಸ್ ಅದರ್ಸ್, ದೇ ಆರ್ ಹಾರ್ಮಿಂಗ್ ಮೀ, ಡಿಸೀವ್ ಮೀ. ಇವನಿಗೆಲ್ಲರ ಮೇಲೂ ಅನುಮಾನ, ಹೆಂಡತಿ ಮೇಲೆ ಅನುಮಾನ, ತಂದೆ ತಾಯಿ ಮೇಲೆ ಅನುಮಾನ, ಕೊಲೀಗ್ಸ್ ಮೇಲೆ ಅನುಮಾನ. ಸರ್ ನಾನು ಯಾರೂ ಸಲ ನೋಡ್ಕೊಳ್ಳೋದಿಲ್ಲ, ಸಂಚು ಮಾಡ್ತಿದ್ದಾರೆ, ನನಗೆ ಕೆಡಕ್ಕೆ ಮಾಡ್ತಾರೆ, ಯಾವುದೂ ನಂಬೋಕ್ಕಾಗಲ್ಲ ಸರ್, ಎಲ್ಲರೂ ಮೋಸಗಾರ ಸರ್. ಹಾಗೆ ಡೌಟ್ಸ್, ಲಾಯಲ್ಟಿ ಆಫ್ ಅದರ್ಸ್, ಬೇರೆಯವರು ನನಗೆ ನಿಷ್ಠೆಯಿಂದ ಇದ್ದಾರಾ. ಇದು ದಾಂಪತ್ಯ ವಿರಸದ ಕೇಸ್ಗಳು ಬಂದಾಗ ಇದು ಬಹಳ ಸ್ಪಷ್ಟವಾಗಿ, ಸರ್ ನನ್ನ ಹೆಂಡತಿ ನಂಬೋಕ್ಕಾಗಲ್ಲ, ಹೆಂಗಸರು ನಂಬಲೇಬಾರ್ದು ಸರ್, ಯಾವಾಗಲೂ ಅವ್ರು ಮೋಸ ಮಾಡ್ತಾರೆ, ಅಥವಾ ಗಂಡಸರು ನಂಬೋಕ್ಕಾಗೋದಿಲ್ಲ ಸರ್, ಯಾವಾಗ ಬೇರೆ ಹೆಂಗಸರು ಹೊರಟೋಗ್ತಾರೆ. ಈ ರೀತಿ ದೇ ಡೌಟ್ ಲಾಯಲ್ಟಿ ಆಫ್ ಸ್ಪೌಸ್, ಆ ಲಾಯಲ್ಟಿ ಆಫ್ ದೇರ್ ಓನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಲಾಯಲ್ಟಿ ಆಫ್ ದಿ ಕಲೀಗ್ಸ್. ಹಾಗೆ ನೋ ಟ್ರಸ್ಟ್ ಆ್ಯಂಡ್ ನೋ ಶೇರಿಂಗ್. ಅವರು ತಮ್ಮ ಯಾವುದೇ ವಿಷಯವನ್ನು, ಅದು ವೈಯಕ್ತಿಕ ವಿಷಯ ಇರಲಿ ಅಥವಾ ಬೇರೆ ವಿಷಯ ಇರಲಿ, ದೇ ಡೋಂಟ್ ಶೇರ್. ಆದಷ್ಟು ರಹಸ್ಯವಾಗಿ ಇಟ್ಕೊಳ್ತಾರೆ, ಗುಟ್ಟಾಗಿ ಇಟ್ಕೊಳ್ತಾರೆ. ಹಾಗೆ ಯಾರನ್ನೂ ನಂಬೋಕ್ಕೆ ಹೋಗೋದಿಲ್ಲ. ಹಣಕಾಸಿನ ವಿಚಾರದಲ್ಲಾಗಲಿ ಯಾವುದೇ ವಿಚಾರದಲ್ಲಿ ದೇ ಡೋಂಟ್ ಟ್ರಸ್ಟ್ ಪೀಪಲ್. ಹಾಗೆ ಹಿಡನ್ ಮೀನಿಂಗ್ ಇನ್ ಟಾಕ್ ಆ್ಯಂಡ್ ಬಿಹೇವಿಯರ್. ಬೇರೆಯವರು ಆದಂಥ ಸಾಮಾನ್ಯ ಸಂಭಾಷಣೆ ಕೂಡ ಅವ್ರು ಏನಾದರೂ ಒಂದು ಹುಡುಕ್ತಾರೆ. ಅವನ ಈ ಉದ್ದೇಶದಿಂದ ಮಾತಾಡಿರ್ಬೋದು, ನನ್ನ ಟೀಕೆ ಮಾಡಲಿಕ್ಕೆ ಆ ಥರ ಹೇಳಿದ್ದಾನೆ,
ಈ ರೀತಿ ಹಿಡನ್ ಮೀನಿಂಗ್, ಪಾಪ ಆ ಮೀನಿಂಗ್ ಇರೋದೇ ಇಲ್ಲ ಹೇಳೋರ ಮನಸ್ಸಲ್ಲಿ, ಆದರೆ ಇವನಿಗೆ ಆ ಹಿಡನ್ ಮೀನಿಂಗ್ ಕಾಣಕ್ಕೆ ಶುರುವಾಗುತ್ತೆ. ಹಾಗೆ ಕ್ಯಾರಿ ಗ್ರಡ್ಜ್ ಆ್ಯಂಡ್ ಹೇಟ್ರೆಡ್, ತುಂಬ ದ್ವೇಷ, ಹಾಗೆ ದ್ವೇಷ ಸಾಧನೆ ಮಾಡ್ತಕ್ಕಂಥದ್ದು. ಕೆಲವು ಸಲ ಹಲವಾರು ವರ್ಷ ಆದರೂ ಕೂಡ ಹೇಟ್ರೆಡ್ ಹೋಗೋದಿಲ್ಲ, ದ್ವೇಷ ಮುಂದುವರಿಸ್ತಾರೆ. ಹಾಗೆ ಆ್ಯಂಗರ್ ಆ್ಯಂಡ್ ಅಗ್ರೆಷನ್ ಈ ವ್ಯಕ್ತಿಗಳಲ್ಲಿ ಬಹಳ ಜಾಸ್ತಿ, ಸುಲಭಕ್ಕೆ ಒಪ್ಪಿಸ್ಕೊಡ್ತಾರೆ, ಆಕ್ರಮಣಶೀಲರಾಗ್ತಾರೆ. ಇದು ಪರ್ಸನಾಲಿಟಿ, ಪ್ಯಾರನಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್. ನಂತರ ಎರಡನೇದು ಸಾಮಾನ್ಯ ಕಂಡುಬರ್ತಕ್ಕಂಥದ್ದು ಆ್ಯಂಟಿ ಸೋಷಿಯಲ್ ಮತ್ತು ಸೈಕೋಪ್ಯಾಥಿಕ್ ಪರ್ಸನಾಲಿಟಿ. ಇದು ಕೌನ್ಸಿಲ್ ಸೆಂಟ್ರಿಗೆ ಇವ್ರು ಬರೋಲ್ಲ, ಆದರೆ ಇವ್ರ ಬಗ್ಗೆ ಮನೆಯವ್ರು ಬಂದು ಕಂಪ್ಲೇಂಟ್ ಮಾಡ್ತಾರೆ, ಅಥವಾ ಬೇರೆಯವರು ಕಂಪ್ಲೇಂಟ್ ಮಾಡ್ತಾರೆ. ಏನು, ದೇ ಡು ನಾಟ್ ಫಾಲೋ ನಾರ್ಮ್ಸ್ ಆ್ಯಂಡ್ ಎಥಿಕ್ಸ್, ಯಾವುದೇ ನೈತಿಕ ಮೌಲ್ಯಗಳನ್ನು ಅಥವಾ ನೀತಿ ನಿಯಮಗಳನ್ನು ಇವರು ಫಾಲೋ ಮಾಡೋದಿಲ್ಲ. ಹಾಗೆ ರಿಪೀಟೆಡ್ ಲೈಯಿಂಗ್, ಚೀಟಿಂಗ್ ಫಾರ್ ಪರ್ಸನಲ್ ಪ್ರಾಫಿಟ್ ಆ್ಯಂಡ್ ಪ್ರೆಷರ್, ತಮ್ಮ ವೈಯಕ್ತಿಕ ಸಂತೋಷಕ್ಕೋಸ್ಕರ, ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಇವರು ಬೇರೆಯವ್ರಿಗೆ ಮೋಸ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ, ಅಥವಾ ವಂಚನೆ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ, ಸುಳ್ಳು ಹೇಳೋದಕ್ಕೆ ಹಿಂಜರಿಯೋದಿಲ್ಲ. ಹಾಗೆ ಇಂಪಲ್ಸಿವ್ ಆ್ಯಂಡ್ ರೆಕ್ಲೆಸ್, ತಕ್ಷಣ ಏನು ಅನಿಸುತ್ತೋ ಹಾಗೆ ಆಡ್ಬಿಡ್ತಾರೆ, ಥಟ್ಟಂತ ರಿಯಾಕ್ಟ್ ಮಾಡಿಬಿಡ್ತಾರೆ. ಹಾಗೆ ದೇ ಆರ್ ವೆರಿ ರೆಕ್ಲೆಸ್, ಏನಾಗುತ್ತೇನೋ ಮುಂದಾಲೋಚನೆ ಇಲ್ಲದೇ ಅವರು ನಡ್ಕೊಳ್ತಾರೆ. ಹಾಗಾಗಿ ಕೆಲಸದಲ್ಲಿ ತಮಗೂ ಅಪಾಯವನ್ನು ತಂದುಕೊಳ್ತಾರೆ, ಹಾಗೆ ಬೇರೆಯವರು ಕೂಡ ಅಪಾಯ ಇದಕ್ಕಿದ್ದಾಗೆ ಅಟ್ಯಾಕ್ ಮಾಡ್ಬೋದು, ಇದಕ್ಕಿದ್ದಾಗೇ ಬೆಂಕಿ ಹಚ್ಚಿಬಿಡೋದು, ಇದಕ್ಕಿದ್ದಾಗೇ ವಸ್ತುಗಳನ್ನ ಹಾಳು ಮಾಡ್ಬೋದು. ಒಂದು 2 ನಿಮಿಷ ಆರಾಮಾಗಿ ಇರ್ತಾನೆ. ಸೊ ದೇ ಆರ್ ಇಂಪಲ್ಸಿವ್ ಆ್ಯಂಡ್ ರೆಕ್ಲೆಸ್. ಹಾಗೆ ಅಗ್ರೆಷನ್ ಆ್ಯಂಡ್ ಕ್ರೂಯಲ್ಟಿ, ಕ್ರೌರ್ಯ. ಸೊ ನಾವು ಸಾಮಾನ್ಯ ಕ್ರೂರ ಪ್ರಾಣಿಗಳನ್ನು ಅಥವಾ ಕಾಡು ಪ್ರಾಣಿಗಳನ್ನು ಕ್ರೂಯಲ್ ಅಂತ ಹೇಳ್ತೇವೆ, ಅದನ್ನು ಮೀರಿಸಿ ಹತ್ತರಷ್ಟು ಕ್ರೂಯಲ್ಟಿನ ಈ ಜನ ತೋರಿಸ್ತಾರೆ ಬೇರೆಯವ್ರ ಮೇಲೆ ಅಥವಾ ಪ್ರಾಣಿಗಳ ಮೇಲೆ. ಹಾಗೆ ರೆಸ್ಪಾನ್ಸಿಬಲ್, ಯಾವುದೇ ಜವಾಬ್ದಾರಿ ಇಲ್ಲ ತನ್ನ ಸಂಸಾರದ ಬಗ್ಗೆ, ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ, ಗಂಡನ ಬಗ್ಗೆ. ಹಾಗೆ ಡು ನಾಟ್ ರಿಪೆಂಟ್ ಫಾರ್ ದೇರ್ ಮಿಸ್ಟೇಕ್ಸ್, ದೆ ನಾಟ್ ಲರ್ನ್ ಲೆಸನ್ಸ್ ಫ್ರಮ್ ಪಾಸ್ಟ್. ಇದು ಬಹಳ ಬಹಳ ಮುಖ್ಯ. ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಅಥವಾ ಸೈಕೋಪ್ಯಾಥ್ಸು ಅವರು ತಮ್ಮ ಯಾವುದೇ ತಪ್ಪು ನಡವಳಿಕೆಗೆ, ಅಪರಾಧಕ್ಕೆ ಕಿಂಚಿತ್ತೂ ಪಶ್ಚಾತ್ತಾಪ ಪಡುವುದಿಲ್ಲ. ಉದಾಹರಣೆಗೆ ವೀರಪ್ಪನ ನೋಡಿದ್ದೀರಿ, ಎಷ್ಟು ಜನ ಅವನು ಕೊಂದು ಹಾಕ್ದ, ಎಷ್ಟೆಷ್ಟು ಅನ್ಯಾಯ ಮಾಡ್ದ. ಆತನಿಗೆ ಯಾವತ್ತೂ ತಾನು ಮಾಡಿದ ತಪ್ಪನ್ನು ಅನಿಸಲಿಲ್ಲ, ಜೊತೆಗೆ ಡಿಪೆಂಡ್, ನಾನು ಮಾಡಿದ್ದೇ ಸರಿ ಅಂತ, ನಾನು ಮಾಡಿದ್ದೇ ಸರಿ, ನಾನು ಇರೋದೇ ಹೀಗೆ, ನನಗೆ ಹಣ ಬೇಕು, ಬೇರೆಯವ್ರ ತಲೆ ಹೊಡಿತಾನೆ, ನನಗೆ ಈ ಅನುಕೂಲ ಬೇಕು, ಇನ್ನೊಬ್ಬರ ಆಸ್ತಿನ ಕಿತ್ಕೊಳ್ತೇನೆ, ಏನು ತಪ್ಪೇನಿದೆ. ಸೊ ಬಲವಿದ್ದವರಿಗೆ ಪ್ರಪಂಚ, ಈ ಥರ ದೇ ಟು ಡಿಪೆಂಡ್ ದೇರ್ ಮಿಸ್ಟೇಕ್ಸ್ ಆ್ಯಂಡ್ ಕ್ರೈಮ್ಸ್. ಹೀಗಾಗಿ ಕೋರ್ ಕ್ರಿಮಿನಲ್ಸಲ್ಲಿ, ಯಾವುದೇ ಜೈಲಿಗೆ ಹೋಗಿ ಅಲ್ಲಿ ಮತ್ತೆ ಅಪರಾಧ ಮಾಡೋರಲ್ಲಿ ಈ ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಕಂಡುಬರ್ತದೆ. ಅವರು ಅಪರಾಧ ಮಾಡ್ತಾರೆ, ಅದ್ರ ಬಗ್ಗೆ ಪಶ್ಚಾತ್ತಾಪ ಇಲ್ಲ, ಮಾಡಿದ ಅಪರಾಧವನ್ನೇ ಮತ್ತೆ ಮಾಡ್ತಿರ್ತಾರೆ. ನೀವೇನೇ ರೆಸ್ಟ್ರಿಕ್ಷನ್ ಮಾಡಿ, ಎಷ್ಟೇ ನೀವು ಅವರಿಗೆ ಬುದ್ಧಿವಾದ ಹೇಳಿ ಅಥವಾ ಒಳ್ಳೆಯ ನಡ್ಕೊಳ್ಳಿ ಅಂತ ಹೇಳಿ ಕೇಳುವುದಿಲ್ಲ. ದೆನ್ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್, ಇದು ಇನ್ನೊಂದು. ದೇ ಆರ್ ವೆರಿ ಅನ್ಸ್ಟೇಬಲ್. ಹಾಗೆ ಮುಖ್ಯವಾಗಿ ಬಾಂಧವ್ಯದಲ್ಲಿ ಸ್ವಲ್ಪ ದಿವಸ ಒಬ್ಬರನ್ನು ತುಂಬ ಹಚ್ಕೊಂಡ್ಬಿಡ್ತಾರೆ, ಸ್ವಲ್ಪ ದಿವಸ ಆದಮೇಲೆ ಅವ್ರನ್ನ ಕೈ ಬಿಟ್ಬಿಡ್ತಾರೆ. ಹಾಗೆ ಒಬ್ಬರನ್ನ ಭಾಳ ಪ್ರೀತಿ ಮಾಡ್ತಾರೆ, ಸ್ವಲ್ಪ ದಿವಸ ಆದಮೇಲೆ ಅವ್ರನ್ನ ದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ. ದೇ ಆರ್ ವೆರಿ ಅನ್ಸ್ಟೇಬಲ್ ಆ್ಯಸ್ ಫಾರ್ ಆಸ್ ರಿಲೇಷನ್ಶಿಪ್ ಇಸ್ ಕನ್ಸರ್ನ್. ಹಾಗೆ ಪೂರ್ ಸೆಲ್ಫ್ ಇಮೇಜ್, ತಮ್ಮ ಬಗ್ಗೆ ಅವರಿಗೆ ಅಭಿಮಾನವಿಲ್ಲ, ತಮ್ಮ ಬಗ್ಗೆ ಅವರಿಗೆ ಗೌರವ ಇಲ್ಲ, ನಾನೇನು ಪ್ರಯೋಜನ ಇಲ್ಲ, ನಾನೇನು ನನಗೆ ಕೈಲಿ ಏನೂ ಆಗೋದಿಲ್ಲ ಅಂತ. ಇಂಪಲ್ಸಿವ್ ಬಿಹೇವಿಯರ್, ರೆಕ್ಲೆಸ್ ವಿತ್ ಮನಿ ಮ್ಯಾಟರ್ಸ್, ಸೆಕ್ಷುವಲ್ ಇಶ್ಯೂಸ್, ಸಬ್ಸ್ಟೆನ್ಸ್ ಅಬ್ಯೂಸ್, ಡ್ರೈವಿಂಗ್, ಫೈಟಿಂಗ್. ಸೊ ಹೀಗಾಗಿ ಈ ಹಣದ ವಿಚಾರದಲ್ಲಿ ಇದ್ದಕ್ಕಿದ್ದಾಗೇ ಹಣ ಖರ್ಚು ಮಾಡಿಬಿಡ್ತಾರೆ. ನಾಳೆ ಏನಾದರೂ ₹1 ಉಳ್ಕೊಂಡಿದ್ದೇ ಯೋಚನೆ ಮಾಡೋದಿಲ್ಲ, ದೊಡ್ಡ ಸಾಲ ಮಾಡಿಬಿಡ್ತಾರೆ, ತೀರಿಸ್ಬೇಕಂತ ಯೋಚನೆ ಮಾಡೋದಿಲ್ಲ. ಹಾಗೆ ಸೆಕ್ಸು ಯಾರು ಬೇಕಾದ ಜೊತೆ ಸೆಕ್ಸ್ ಮಾಡಿಬಿಡ್ತಾರೆ. ಅದು ಕಮರ್ಷಿಯಲ್ ಸೆಕ್ಸ್ ವರ್ಕರ್ಸ್ ಆಗ್ಬೋದು, ಇಲ್ಲಾಂತಂದರೆ ಪರಿಚಿತರಾಗ್ಬೋದು, ಅಪರಿಚಿತರಾಗ್ಬೋದು, ಅದರ ಪರಿಣಾಮ ಏನೂ ಯೋಚನೆ ಮಾಡೋದಿಲ್ಲ. ಹಾಗೆ ಮಾದಕ ವಸ್ತುಗಳ ಸೇವನೆ, ಹಾಗೆ ಡ್ರೈವ್ ಮಾಡ್ಕೊಂತಾರೆ, 120-150 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ತಾರೆ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯವೂ ಇಲ್ಲ. ಹಾಗೆ ಯಾರ ಜೊತೆ ಫೈಟಿಂಗ್ ಮಾಡಿಬಿಡ್ತಾರೆ, ಕಾನ್ಸಿಕ್ವೆನ್ಸ್ ಬಗ್ಗೆ ಅವ್ರಿಗೇನು ತಿಳುವಳಿಕೆ ಇಲ್ಲ. ರಿಪೀಟೆಡ್ ಸೂಸೈಡ್ ಅಟೆಂಪ್ಟ್ಸ್ ಆ್ಯಂಡ್ ಥ್ರೆಟ್ಸ್, ಇದು ಇನ್ನೊಂದು ಬಾರ್ಡರ್ ಲೈನ್ ಪರ್ಸನಾಲಿಟಿಲಿ. ಮತ್ತೆ ಇವರು ಆತ್ಮಹತ್ಯೆಗೆ ಬೆದರಿಸ್ತಾರೆ. ನೀವು ನಾನು ಹೇಳ್ದಂಗೆ ಕೇಳಿದವರೆ ನಾನು ಸತ್ತೋಗ್ತೇನೆ, ನಿಮ್ಮ ಮುಂದೆ ಬೆಂಕಿ ಹೆಚ್ಕೊಂಡು ಸತ್ತೋಗ್ತೇನೆ, ಅಥವಾ ಬೆದರಿಸ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಾಗೆ ಇಂಟೆನ್ಸ್ ಎಮೋಷನ್ಸ್, ಯಾವುದೇ ಭಯ, ದುಃಖ, ಕೋಪ ಅತಿ ತೀವ್ರವಾಗಿ ಕಾಣಿಸ್ಕೊಡುತ್ತೆ. ಹಾಗೆ ಸಸ್ಪೆಷನ್, ಸಂಶಯ ಇದೆ. ಹಾಗೆ ಇವರು ಸಾಮಾನ್ಯವಾಗಿ ಒಂಟಿಯಾಗಿರ್ತಾರೆ. ಮತ್ತು ಒಂದು ಖಾಲಿತನ, ಅವರಿಗೆ ತಮ್ಮ ಬಗ್ಗೆ ಆಗಲಿ ಪ್ರಪಂಚದ ಬಗ್ಗೆ ಆಗಲಿ ಒಂದು ದೃಢವಾದಂಥ ಧೋರಣೆ ಇರೋದಿಲ್ಲ. ಎಲ್ಲವೂ ಖಾಲಿ, ಎಲ್ಲವೂ ಏನು ಪ್ರಯೋಜನ ಇಲ್ಲ ಅಂತಕ್ಕಂಥ ಲಕ್ಷಣಗಳು ಬಾರ್ಡರ್ ಲೈನ್ ಪರ್ಸನಾಲಿಟಿ ಲಕ್ಷಣ.
ಹಾಗೆ ಹಿಸ್ಟ್ರಿಯಾನಿಕ್ ಪರ್ಸನಾಲಿಟಿ ಸಾಮಾನ್ಯವಾಗಿ ಇದು ಹೆಣ್ಮಕ್ಳಲ್ಲಿ ಕಂಡುಬರ್ತದೆ. ಎವರಿ ಎಮೋಷನಲ್, ಎವರಿ ಸೀನ್ನಲ್ಲಿ, ಪ್ರತಿ ಸನ್ನಿವೇಶದಲ್ಲಿ ಇವರು ಬೇರೆಯವರ ಅಟೆನ್ಷನನ್ನು, ಗಮನವನ್ನು ಸೆಳೀತಾರೆ. ಹಾಗೆ ನಾಟಕೀಯವಾಗಿ ಭಾವನೆಗಳನ್ನು ಜೋರಾಗಿ ನಗ್ತಕ್ಕಂಥದ್ದು, ಹತ್ತಿರಗಳು ಅಂತ ಹೇಳ್ತಕ್ಕಂಥದ್ದು, ಅಥವಾ ಕೋಪವನ್ನು 10 ಜನಕ್ಕೆ ಕಾಣುವಾಗೆ ತೋರಿಸ್ತಕ್ಕಂಥದ್ದು. ಹಾಗೆ ಯಾವಾಗಲೂ ಬೇರೆಯವರು ತಮ್ಮನ್ನು ಗಮನಿಸಬೇಕು, ತಾವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು. ಅಲಂಕಾರ ಮಾಡ್ಕೊಳ್ತಾರೆ ಅಂತಂದರೆ ಅವರ ಬಗ್ಗೆ ನೋಡಿದವರಿಗೆ ಸೆಕ್ಷುವಲ್ ಫೀಲಿಂಗ್ಸ್ ಬರಬೇಕು ಅಥವಾ ಅಟ್ರಾಕ್ಷನ್ ಬರಬೇಕು. ಹಾಗೆ ಬಟ್ ದೇ ಆರ್ ಶಾಲೋ ಎಕ್ಸ್ಪ್ರೆಷನ್. ಅವರಿಗೆ ಸಂಬಂಧಗಳ ಬಗ್ಗೆ ಆಗಲಿ, ಭಾವನೆಗಳ ಬಗ್ಗೆ ಆಗಲಿ ಯಾವುದೇ ಆಡುವಂಥ ಅನುಭವ ಇರೋದಿಲ್ಲ, ಅಥವಾ ವೆರಿ ಸೂಪರ್ಫಿಷಿಯಲ್ ರಿಲೇಷನ್ಶಿಪ್. ಗೆಟ್ ಡ್ರಮ್ಯಾಟಿಕ್ ಬಿಹೇವಿಯರ್, ಟಾಕ್ ಆ್ಯಂಡ್ ಲಾಫ್ ಲೌಡ್ಲಿ, ಗೆಟ್ ಇನ್ಫ್ಲೂಯೆನ್ಸ್ ಬೈ ಅದರ್ಸ್ ಈಸಿಲಿ. ಬೇರೆಯವ್ರನ್ನ ಹೇಳೋದನ್ನು ಸುಲಭವಾಗಿ ಒಪ್ಕೊಂಡ್ಬಿಡ್ತಾರೆ. ಹಾಗೆ ಅನೇಕ ಹಿಸ್ಟ್ರಿಯಾನಿಕ್ ಪರ್ಸನಾಲಿಟಿಯವರು ಜ್ಯೋತಿಷ್ಯ ಬಂದು ನಿನಗೆ ಗಂಡ ಅಂತಂದರೆ ಹೌದಾ ಸರ್, ಗಂಡ ಅಂತ ಇದೆ ಸರ್, ಇನ್ನೇನು ಸರ್ ಗತಿ, ಏನಾದ್ರು ಒಂದು ನಾಳೆ ನೀನು ರಾಜ ಆಗ್ತೀನಿ, ಹೌದಾ ಸರ್, ನಾನು ರಾಜ ಆಗ್ತೀನ, ಭಾಳ ಸಂತೋಷ ಸರ್. ಸೊ ಬೇರೆಯವ್ರು ಹೇಳೋದನ್ನು ಸುಲಭವಾಗಿ ಒಪ್ಕೊಂಡ್ಬಿಡ್ತಾರೆ. ಹಾಗೆ ಬೇರೆಯವ್ರು ಹೇಳೋದನ್ನು ಸುಲಭವಾಗಿ ಕೇಳ್ತಾರೆ. ಹಾಗಾಗಿ ದ್ಯಾಟ್ ಈಸ್ ಸಜೆಸ್ಟಬಲ್. ನಿನಗೊಂದು ಸಣ್ಣ ಮಗು ಅಂಬೆಗಾಲಿಡು ಅಂತಂದರೆ ಬೇಕಾದ್ರೆ ಅಂಬೆಗಾಲಿಟ್ಟು ನಡೆಯಕ್ಕೆ ಶುರು ಮಾಡ್ತಾರೆ 20 ವರ್ಷದ ಯುವಕ. ಸೊ ದೀಸ್ ಪೀಪಲ್ ಗೆಟ್ ಮಿಸ್ಟೆಡ್ ಬೈ ಆಲ್ ಅವರ್ ಯಾರು ಜ್ಯೋತಿಷ್ಯರಾಗ್ಬೋದು, ಮಂತ್ರವಾದಿಗಳಾಗ್ಬೋದು, ಅಥವಾ ಗುರು ಸ್ವಾಮಿಗಳಾಗ್ಬೋದು. ಇವರು ಇಂಥ ಹಿಸ್ಟಾನಿಕ್ ಪರ್ಸನಾಲಿಟಿ ಇರತಕ್ಕಂಥ ವ್ಯಕ್ತಿಗಳನ್ನು ಉಪಯೋಗಿಸ್ಕೊಂಡು 10 ಜನ ಮುಂದೆ ತಮ್ಮ ಪ್ರಭಾವವನ್ನು ತೋರಿಸೋದಕ್ಕೆ ಹೇಗೆ ಈತನನ್ನು ನಾನು ಕುಣಿಸಬಲ್ಲೆ, ನಡೆಸಬಲ್ಲೆ ಅಂತಕ್ಕಂಥದ್ದನ್ನು ಹೇಳಿ ಜನಗಳ ವಿಶ್ವಾಸವನ್ನು ಬೆಳೆಸ್ಕೊಳ್ತಾರೆ. ಹಾಗೆ ಬ್ಲೇಮಿಂಗ್ ಅದರ್ಸ್, ಇವರು ತಾವು ಮಾಡಿದ ತಪ್ಪುಗಳಿಗೆ ಬೇರೆಯವ್ರನ್ನ ದೂರ್ತಕ್ಕಂಥದ್ದು, ಅಥವಾ ಯಾವುದೇ ಎಲ್ಲೇ ತಪ್ಪಾಗಲಿ ಇದು ನಾನು ಕಾರಣ ಅಂತ ಹೇಳ್ತಕ್ಕಂಥದ್ದು. ಸೊ ಹಿಸ್ಟಾನಿಕ್ ಪರ್ಸನಾಲಿಟಿ ಪೀಪಲ್ ಆರ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಏಕೆಂತಂದರೆ ದೇ ಆರ್ ಸೋ ವಾಲಟೈಲ್ ಆ್ಯಂಡ್ ಸೋ ಅನ್ರಿಲಯಬಲ್. ಹಾಗೆ ಅಟೆನ್ಷನ್ ಸೀಕಿಂಗ್ ಕಷ್ಟ. ನಂತರ ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಅಂತ ಒಂದಿದೆ. ಇಲ್ಲಿ ತಮ್ಮ ಬಗ್ಗೆ ಅವರಿಗೆ ಬಹಳ 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 ಗಮನ ಮತ್ತು ಗೌರವ. ಥಿಂಕಿಂಗ್ ಬಿಗ್ ಆ್ಯಂಡ್ ಗಿವ್ ಸೆಲ್ಫ್ ಇಂಪಾರ್ಟೆನ್ಸ್. ನಾನೇ ಸರಿ, ನಾನೇ ದೊಡ್ಡವನು, ನಾನು ಬಿಟ್ಟಿನ್ಯಾರೂ ಇಲ್ಲ, ನಾನೇ ಜಗದೇಕ ವೀರ, ನಾನೇ ಜಗದೇಕ ಸುಂದರ. ಈ ಥರ ತಮ್ಮ ಬಗ್ಗೆ ಅತಿಯಾದಂಥ ಅಭಿಪ್ರಾಯವನ್ನು, ದೊಡ್ಡ ಅಭಿಪ್ರಾಯವನ್ನು ಇಟ್ಕೊಳ್ತಾರೆ. ಹಾಗೆ ಬೋಸ್ಟಿಂಗ್, ಜಂಬ ಕೊಚ್ಕೊಳ್ತಾರೆ. ನಾನು ಹಾಗೆ ಮಾಡಬಲ್ಲೆ, ಹೀಗೆ ಮಾಡಬಲ್ಲೆ, ನಾನೇ ಪ್ರೈಮ್ ಮಿನಿಸ್ಟರ್ ಆಗಬಲ್ಲೆ, ನಾನೇ ದೊಡ್ಡ ಕಲಾವಿದ ಆಗಬಲ್ಲೆ, ಸೂಪರ್ ಸ್ಟಾರ್ ಮೀರಿಸಿ ನಾನು ಇನ್ನೊಂದು ಸೂಪರ್ ಸ್ಟಾರ್ ಆಗ್ತಾನೆ. ಹಾಗೆ ಫ್ಯಾಂಟಸಿ. ಆ್ಯಕ್ಚುಲಿ ಇವಾಗ ರಿಯಾಲಿಟಿ ಅರ್ಥವಾಗಲ್ಲ, ಫ್ಯಾಂಟಸಿ ಕಲ್ಪನಾ ಲೋಕದಲ್ಲಿ ಹೇಳ್ತಾರೆ. ಹಾಗೆ ವಾಂಟ್ಸ್ ಟು ಬಿ ಅಡ್ಮೈರ್ಡ್ ಆ್ಯಂಡ್ ಅಪ್ರಿಷಿಯೇಟೆಡ್. ಅವರಿಗೆ ಎಲ್ಲರೂ ತಮ್ಮನ್ನು ಹೊಗಳಬೇಕು, ತಮ್ಮನ್ನು ದೊಡ್ಡವರು ಅಂತ ಕರೀಬೇಕು, ಅಥವಾ ವೇದಿಕೆ ಮೇಲೆ ಕೂರಿಸ್ಬೇಕು, ಅವರಿಗೆ ಸನ್ಮಾನ ಮಾಡಬೇಕು, ಈ ಥರದ ನಿರೀಕ್ಷೆಗಳು. ಹಾಗೆ ಟೇಕ್ ಅಡ್ವಾಂಟೇಜ್ ಆಫ್ ಅದರ್ಸ್ ಆ್ಯಂಡ್ ಯೂಸ್ ದೆಮ್. ಇನ್ನೊಬ್ಬರನ್ನ ಬಳಸ್ಕೊಳ್ಳೋದಕ್ಕೆ ಅವ್ರು ಹಿಂಜರಿಯೋದಿಲ್ಲ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ. ಹಾಗೆ ಅವರಿಗೆ ನೋ ಎಂಪತಿ, ಅವರಿಗೆ ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲವೇ ಇಲ್ಲ. ಹಾಗೆ ಥಿಂಗ್ಸ್ ದಟ್ ಅದರ್ಸ್ ಎನ್ವಿ ಹಿಮ್. ಯಾಕೆ ನಾನು ಭಾಳ ದೊಡ್ಡ ಮನುಷ್ಯ, ಎಲ್ರಿಗೂ ನನ್ನ ಬಗ್ಗೆ ಮತ್ಸರ ಇದೆ, ಎಲ್ಲರೂ ನನ್ನ ಬಗ್ಗೆ ಹೊಟ್ಟೆ ಕಿಚ್ಚುಪಡ್ತಾರೆ. ಹಾಗೆ ಸಮ್ಟೈಮ್ಸ್ ದೇ ಕ್ಯಾನ್ ಬಿಕಮ್ ಆರೋಗೆಂಟ್ ಆ್ಯಂಡ್ ಶೋ ದಟ್ ಟೈಪ್ ಆಫ್ ಬಿಹೇವಿಯರ್. ಹಾಗೆ ಅಬ್ಸೆಸಿವ್ ಪರ್ಸನಾಲಿಟಿ ಡಿಸಾರ್ಡರ್ಸ್, ಇದು ನಾವು ಸುತ್ತಮುತ್ತ ನೋಡ್ತೇವೆ. ಕೆಲವು ಭಾಳ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಅಬೌಟ್ ದ ಕ್ಲೀನ್ಲಿನೆಸ್, ಆರ್ಡರ್ನೆಸ್. ಪ್ರತಿಯೊಂದು ಅಚ್ಚುಕಟ್ಟಾಗಿರಬೇಕು, ಎಲ್ಲ ಕ್ಲೀನಾಗಿರಬೇಕು, ಒಂಚೂರು ಡಸ್ಟ್ ಇರಬಾರ್ದು, ಅಲಂಕಾರ ಮಾಡಿಕೊಂಡ್ರೆ ಒಂದು ಚೂರು ಕೊರೆ ಆಗಿರಬಾರ್ದು. ಹಾಗೆ ಏನೇ ಕೆಲಸ ಮಾಡಿ ಪರ್ಫೆಕ್ಟಾಗಿ ಟೈಮ್ ಸರಿಯಾಗಿ ಮಾಡಬೇಕು. ಹಾಗೆ ಯಾವುದೇ ನೀತಿ ನಿಯಮಗಳನ್ನು 100% ಸರಿಯಾಗಿ ಫಾಲೋ ಮಾಡಬೇಕು. ಹಾಗೆ ಬದಲಾವಣೆಗೆ ಅಥವಾ ಬಗ್ಗೋದಕ್ಕೆ ಅವರು ರೆಡಿ ಇಲ್ಲ. ಹಾಗೆ ಮುಕ್ತವಾಗಿ ಯೋಚನೆ ಮಾಡೋದಿಲ್ಲ. ಹಾಗೆ ರೂಲ್ಸು, ರೆಗ್ಯುಲೇಷನ್ಸು, ಟೈಮ್ ಬಗ್ಗೆ ತುಂಬ ಗಮನ ಕೊಡ್ತಾರೆ. ಬಟ್ ದೇ ಆರ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಪ್ರೊಡಕ್ಟಿವ್. ಹಾಗೆ ನೋ ಲೀಜರ್ ಟೈಮ್ ಆ್ಯಕ್ಟಿವಿಟೀಸ್ ಎಕ್ವೇಷನ್. ಯಾಕೆಂದರೆ 24 ಗಂಟೆ ಅವ್ರು ದುಡಿಬಲ್ಲರು, 24 ಗಂಟೆ ತಾವು ತಮ್ಮ ಗುರಿಯನ್ನು ತಲುಪೋದಕ್ಕೆ ಕಷ್ಟಪಟ್ಟು ಬಂದರು. ಆ್ಯಂಡ್ ಬಟ್ ಕೆನಾಟ್ ಥ್ರೋ ಓಲ್ಡ್ ಯೂಸ್ಲೆಸ್ ಮೆಟೀರಿಯಲ್ಸ್. ಆಲ್ಸೋ ಹೋಲ್ಡಿಂಗ್ ಮೆಂಟಾಲಿಟಿ ಇರುತ್ತೆ. ಕೆನಾಟ್ ಡೆಲಿಗೇಟ್ ರೆಸ್ಪಾನ್ಸಿಬಿಲಿಟೀಸ್ ಅದರ್ಸ್. ಬೇರೆಯವರು ಸರಿಯಾಗಿ ಮಾಡಲ್ಲ, ನಾನೇ ಸರಿಯಾಗಿ ಮಾಡಬೇಕು ಅಂತಕ್ಕಂಥದ್ದು. ಹಾಗೆ ದ ಸ್ಟಿಂಜಿ ಆ್ಯಂಡ್ ಸ್ಟಬರ್ನ್. ಹಾಗಾಗಿ ಈ ಅಬ್ಸೆಸಿವ್ ಪರ್ಸನಾಲಿಟಿ ಡಿಸಾರ್ಡರ್ ಇರ್ತಕ್ಕಂಥ ಗಂಡ ಅಥವಾ ಹೆಂಡತಿ ಜೊತೆ ಬದುಕೋದಕ್ಕೆ ಪಾಪ ಜೀವನ ಸಂಗಾತಿ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಇವರು ಬೇರೆಯವ್ರನ್ನೂ ಅದೇ ಥರ ನಿರೀಕ್ಷೆ ಇಟ್ಕೊಳ್ತಾರೆ. ಅದು ಬಟ್ ಕೆಲವು ಸತಿ ದೇ ಬಿಕಮ್ ಅಸೆಟ್ ಟು ದಿ ಫ್ಯಾಮಿಲಿ ಆ್ಯಂಡ್ ಟು ಸೊಸೈಟಿ ಬಿಕಾಸ್ ದೇ ಡೂ ಥಿಂಗ್ಸ್ ಇನ್ ಎ ಪರ್ಟಿಕ್ಯುಲರ್ ವೇ ಸೊ ದಟ್ ದೇ ಅಚೀವ್ ಎ ಲಾಟ್. ಹಾಗೆ ಅವಾಯ್ಡೆಂಟ್ ಪರ್ಸನಾಲಿಟಿ, ಇವರಿಗೆ ಸಾಮಾನ್ಯವಾಗಿ ಆಸೆ ಇರುತ್ತೆ ಬೇರೆಯವ್ರ ಜೊತೆ ಮಾತಾಡಬೇಕು, ಬೇರೆಯವ್ರ ಜೊತೆ ಬೆರಿಬೇಕು,
ತಮಾಷೆಯಾಗಿರಬೇಕು, ಹಾಸ್ಯ ಮಾಡಬೇಕು, ಚಟುವಟಿಕೆ ಮಾಡಬೇಕು ಅಂತಾದರೆ ಭಯ ಆಫ್ ಕ್ರಿಟಿಸಿಸಮ್ ಆ್ಯಂಡ್ ರಿಜೆಕ್ಷನ್. ಬೇರೆಯವ್ರನ್ನ ನಿರಾಕರಿಸ್ಬೋದು, ನನ್ನ ಬಗ್ಗೆ ಕಾಮೆಂಟ್ ಮಾಡ್ಬೋದು, ಟೀಕೆ ಮಾಡ್ಬೋದು. ಹಾಗೆ ಯಾರ ಜೊತೆಯವರು ಭಾಳ ಹತ್ತಿರ ಸಂಬಂಧವನ್ನು ಇಟ್ಕೊಳ್ಳೋದಿಲ್ಲ, ಆದಷ್ಟು ದೂರ ಇರ್ತಾರೆ. ಹಾಗೆ ತಮ್ಮಲ್ಲಿ ಏನೋ ಕೊರತೆ ಇದೆ, ನಾನು ಸರಿ ಇಲ್ಲ, ನನ್ನಲ್ಲೇನೋ ಲೋಪ ಇದೆ ಅಂತ ಹೇಳಿ ಕೀಳರಿಮೆಯನ್ನು ಹೆಚ್ಚು ಬಾಧಿಸುತ್ತೆ, ಇನ್ಫಿನಿಟಿ ಫೀಲಿಂಗ್ಸ್. ಹಾಗೆ ಗೆಟ್ಸ್ ಎಂಬರಾಸ್ಡ್ ಇನ್ ಪಾರ್ಟೀಸ್ ಆ್ಯಂಡ್ ಗ್ಯಾದರಿಂಗ್ಸ್. ಇವರಿಗೆ ಅವಾಯ್ಡ್ ಪರ್ಸನಾಲಿಟಿ ಯಾವುದೇ ಸಭೆ ಸಮಾರಂಭಕ್ಕೆ ಹೋದಾಗ ಎಲ್ಲರ ಮುಂದೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ, ಹಿಂಜರಿತಾರೆ, ನಾಚಿಕೆ ಪಟ್ಕೊಳ್ತಾರೆ. ವೇದಿಕೆ ಮೇಲೆ ಹೋಗಿ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳೋದಕ್ಕೆ ಇವರಿಗೆ ಆಗೋದೇ ಇಲ್ಲ, ಅಥವಾ ಕಂಗ್ರ್ಯಾಚುಲೇಷನ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಏಕೆಂತಂದರೆ ಗುಂಪನ್ನು ನೋಡಿದಾಗ, ಬೇರೆಯವ್ರು ನೋಡಿದಾಗ ಇವರಿಗೆ ತಮ್ಮನ್ನು ಎಲ್ಲಿ ಅವರು ರಿಜೆಕ್ಟ್ ಮಾಡ್ತಾರೋ, ಹಾಸ್ಯ ಮಾಡಿಬಿಡ್ತಾರೋ, ಒಂದೊಂದು ಸರಿ ಮಾತಾಡ್ತಾನಿಲ್ಲೋ ಅನ್ನೋ ಒಂದು ತೊಂದರೆ. ಹಾಗೆ ಸ್ಕಿಜಾಯ್ಡ್ ಪರ್ಸನಾಲಿಟಿ ಅಂತ ಒಂದಿದೆ. ಇದು ಅತ್ಯಂತ ನಿಗೂಢವಾದಂಥ ವ್ಯಕ್ತಿತ್ವ. ನೋ ಡಿಸೈರ್ ಆ್ಯಂಡ್ ನೋ ಎಂಜಾಯ್ಮೆಂಟ್ ಇನ್ ಕ್ಲೋಸ್ ರಿಲೇಷನ್ಶಿಪ್, ಸಾಲಿಟ್ಯೂಡ್ ಆ್ಯಂಡ್ ನೋ ಫ್ರೆಂಡ್ಸ್. ಒಂಟಿಯಾಗಿರ್ತಾರೆ, ಯಾರೂ ಫ್ರೆಂಡ್ಸ್ ಇಲ್ಲ. ಹಾಗೆ ಯಾವುದೋ ಒಂದೆರಡು ರಿಕ್ರಿಯೇಷನ್ ಆ್ಯಕ್ಟಿವನ್ನು ಓದಿರ್ಬೋದು, ರೀಡಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಅದು ಪೇಂಟಿಂಗ್ ಇರ್ಬೋದು, ಸಾಲಿಟರಿ ಆ್ಯಟಿಟ್ಯೂಡ್, ಅಥವಾ ಇಂಡಿಫರೆನ್ಸ್ ಟು ಪ್ರೈಸ್ ಆ್ಯಂಡ್ ಕ್ರಿಟಿಸಿಸಮ್. ಅವನು ಹೊಗಳಿ ಏನು ಅನಿಸೋಲ್ಲ ಅವರಿಗೆ, ತೆಗಳಿ ಅದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ. ಅದೇ ರೀತಿ ಸ್ಥಿತಪ್ರಜ್ಞರು. ಹಾಗೆ ಎಮೋಷನಲಿ ಕೋಲ್ಡ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ಸೊ ಸಂಬಂಧಗಳಲ್ಲಿ ಅವರು ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ, ಕನ್ಸರ್ನ್ ತೋರಿಸೋದಿಲ್ಲ. ಹೆಂಡತಿ ಕಾಯಿಲೆ ಮಲಗಿದ್ದಾಳೆ, ಮಗು ಜ್ವರ ಬಂದಿದೆ, ಅವ್ರಿಗೇನು ಅನಿಸೋದೇ ಇಲ್ಲ. ಒಳಗಡೆ ಇದ್ದರೂ ಕೂಡ ಹೊರಗಡೆ ಏನೂ ತೋರಿಸ್ಕೊಡೋದೇ ಇಲ್ಲ. ಒಂದು ರೀತಿ ಸ್ಥಿತಪ್ರಜ್ಞೆ ಥರ ಇರ್ತಾರೆ. ಹಾಗೆ ಡು ನಾಟ್ ಶೇರ್ ಫೀಲಿಂಗ್ಸ್ ವಿತ್ ಎಕ್ಸ್ಪೀರಿಯನ್ಸಸ್. ತಮ್ಮ ಅನುಭವಗಳನ್ನು ಹೇಳ್ಕೊಳ್ಳೋದಿಲ್ಲ, ಫೀಲಿಂಗ್ಸನ್ನು ಹೇಳ್ಕೊಳ್ಳೋದಿಲ್ಲ. ಇದು ಸ್ಕಿಜಾಯ್ಡ್ ಪರ್ಸನಾಲಿಟಿ. ಹಾಗೆ ಡಿಪೆಂಡೆಂಟ್ ಪರ್ಸನಾಲಿಟಿನಲ್ಲಿ ದೇ ಆರ್ ವೆರಿ ಸಬ್ಮಿಸಿವ್, ಕ್ಲಿಂಗಿಂಗ್, ಇನ್ನೊಬ್ಬರ ಮೇಲೆ ಜೋತು ಬೀಳ್ತಾರೆ. ಕೆನಾಟ್ ಟೇಕ್ ಡಿಸಿಷನ್ಸ್, ತಾವೇ ಸ್ವತಃ ನಿರ್ಧಾರಗಳನ್ನು ಕೈಗೊಳ್ಳೋದಿಲ್ಲ. ಎಕ್ಸ್ಪೆಕ್ಟ್ಸ್ ಅದರ್ಸ್ ಟು ಗೈಡ್ ಆ್ಯಂಡ್ ಸಪೋರ್ಟ್. ಸೊ ಡಿಪೆಂಡೆಂಟ್, ಅಪ್ಪ ಹೇಳಿ ಅವನು ಹೇಳಿದ ಮಾಡ್ತಾನೆ, ಅಥವಾ ಗಂಡ ಹೇಳಿ ಅವನು ಹೇಳಿದ ಮಾಡ್ತಾನೆ, ಅಥವಾ ಹೆಂಡತಿ ಹೇಳಿ ಅವಳು ಹೇಳ್ದಂಗೆ ಕೇಳ್ತಾನೆ, ಬಾಸ್ ಹೇಳ್ತಾರೋ ಏನು ಹೇಳ್ತಾರೋ ಹಾಗೆ ಕೇಳ್ತಾನೆ, ನೀನು ಹೇಳ್ತೀರಿ ನನಗೆ ಗೊತ್ತಾಗೋದಿಲ್ಲ. ಹಾಗೆ ಸ್ವಲ್ಪ ಕೂಡ ಆತ್ಮವಿಶ್ವಾಸ ಇಲ್ಲ. ಹಾಗೆ ಇನ್ನೊಬ್ಬರನ್ನ ಪ್ಲೀಸ್ ಮಾಡಲಿಕ್ಕೆ ಭಾಳ ಇಷ್ಟಪಡ್ತಾರೆ. ಇನ್ನೊಬ್ಬರನ್ನ ಪ್ಲೀಸ್ ಮಾಡ್ತಕ್ಕಂಥದ್ದು, ಅವನ್ನ ಓಲೈಸ್ತಕ್ಕಂಥದ್ದು. ಹಾಗೆ ವಿಧೇಯರಾಗಿ ಅತಿ ವಿನಯ, ಅತಿ ವಿಧೇಯ. ಹಾಗೆ ಪದೇ ನಾ ಮಾಡಿ ಸರಿನಾ, ನಾ ಹೇಳಿ ಸರಿನಾ, ಈ ಕೆಲಸ ಆಗುತ್ತಾ, ನಾನು ಚೆನ್ನಾಗಿದ್ದೀನಾ, ಈ ಥರ ದೇ ಸೀಕ್ ರಿಯಶ್ಯೂರೆನ್ಸ್ ಆ್ಯಂಡ್ ದೇ ಆರ್ ವೆರಿ ಆ್ಯಂಕ್ಷಿಯಸ್ ವೆನ್ ದೇ ಆರ್ ಅದು. ಹಾಗಾಗಿ ಕೌನ್ಸಿಲರ್ಸ್ ಆಗಿ ನೀವು ಈ ಡಿಫ್ರೆಂಟ್ ಟೈಪ್ ಆಫ್ ಪರ್ಸನಾಲಿಟೀಸ್ ಬಂದಾಗ, ಡಿಸಾರ್ಡರ್ ಅಂತ ನಿಮ್ಗೆ ಅನ್ನಿಸಿದಾಗ ಏನು ಮಾಡಬೇಕು? ಏಕೆಂದರೆ ಕಾಯಿಲೆ ಆಯಿತು ಅಂತಂದರೆ ಮೆಡಿಸಿನ್ ಕೊಟ್ಟು ಕಾಯಿಲೆ ಕಮ್ಮಿ ಮಾಡ್ಬೋದು. ಆದರೆ ಪರ್ಸನಾಲಿಟಿ ಡಿಸಾರ್ಡರ್ಸನ್ನು ಬರೀ ಮೆಡಿಸಿನ್ಸಿಂದ ತೆಗಿಲಿಕ್ಕಾಗಲ್ಲ. ಏಕೆಂದರೆ ಇಟ್ಸ್ ನಾಟ್ ಎ ಡಿಸೀಸ್, ಇಟ್ಸ್ ಎ ಡಿಸಾರ್ಡರ್. ಹಾಗೆ ಮೆಡಿಸಿನ್ಸ್ ಯಾಕೆ ಕೊಡ್ತೇವೆ? ಓನ್ಲಿ ಟು ಕಂಟ್ರೋಲ್ ದರ್ ಎಮೋಷನ್ಸ್. ಅಗ್ರೆಸಿವ್ ಆಗಿದ್ದರೆ ಅಗ್ರೆಷನ್ ಕಮ್ಮಿ ಮಾಡಲಿಕ್ಕೆ ಮೆಡಿಸಿನ್ಸ್ ಕೊಡ್ತೇವೆ. ತುಂಬ ಭಯ ಇದ್ದರೆ ಭಯವನ್ನು ಕಡಿಮೆ ಮಾಡಲಿಕ್ಕೆ ಮೆಡಿಸಿನ್ಸ್ ಕೊಡ್ತೇವೆ. ಅತಿ ಕ್ರೌರ್ಯವನ್ನು ತೋರಿಸ್ತಾ ಇದ್ದರೆ ಕ್ರೌರ್ಯವನ್ನು ಕಮ್ಮಿ ಮಾಡಲಿಕ್ಕೆ ಟ್ರ್ಯಾಂಕ್ಯುಲೈಸರ್ಸ್. ಈ ರೀತಿ ಸೀಮಿತ ಪ್ರಮಾಣದ ಕೆಲವು ಕಾಯಿಲೆಗಳಲ್ಲಿ ಕೊಡ್ಬೋದು. ಅದು ಪ್ಯಾರನಾಯ್ಡಲ್ಲಿ ಸಂಶಯ ಪ್ರವೃತ್ತಿ ಕಮ್ಮಿ ಆಗೋದಕ್ಕೆ ಮಾತ್ರೆಗಳನ್ನು ಕೊಡ್ಬೋದು. ಅದು ತಗೋಬೇಕಷ್ಟೇ ಅವರು. ಆದರೆ ಮುಖ್ಯವಾಗಿ ಟ್ರೈನಿಂಗ್ ಆ್ಯಂಡ್ ಕೌನ್ಸಿಲಿಂಗ್, ಬಿಹೇವಿಯರ್ ಥೆರಪಿ ಇದು ಮುಖ್ಯ ಆಗುತ್ತೆ. ಹಾಗಾಗಿ ಯಾರಿಗೆ ಪರ್ಸ್ನಾಲಿಟಿ ಚೇಂಜ್ ಆಗಬೇಕು, ಅಥವಾ ನನ್ನ ಗಂಡನ ಪರ್ಸ್ನಾಲಿಟಿ ಭಾಳ ವಿಚಿತ್ರ ಇದೆ ಸರ್, ಹೆಂಡತಿಯ ಪರ್ಸ್ನಾಲಿಟಿ ವಿಚಿತ್ರ ಇದೆ, ಅಥವಾ ಮಗ ಅವನ ವ್ಯಕ್ತಿತ್ವ ನಮಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ಸರ್, ಯಾರು ಹೊಂದ್ಕೊಳ್ತೀರ ಅಂತಂದರೆ ವ್ಯಕ್ತಿ ಬದಲಾಗಲು ಸಿದ್ಧವಾಗಬೇಕಾಗತ್ತೆ. ನಾವು ಟ್ರೈನಿಂಗ್ ಕೊಡಬೇಕಾಗತ್ತೆ, ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ, ಹಾಗೆ ನಡವಳಿಕೆಯನ್ನು ತಿದ್ದಬೇಕಾಗತ್ತೆ. ಹಾಗೆ ಎನ್ವೈರ್ಮೆಂಟಲ್ಲಿ ಅವರಿಗೆ ಸ್ವಲ್ಪ ಸಪೋರ್ಟ್ ಬೇಕಾಗತ್ತೆ. ಅಪರಾಧ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು, ಅಥವಾ ತನ್ನಿಷ್ಟ ಬಂದಾಗ ನಡ್ಕೊಳ್ಳೋ ಹಾಗೆ ಯಾರು ಪ್ರಚೋದನೆ ಮಾಡಬಾರ್ದು. ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಹೇರಬೇಕಾಗತ್ತೆ. ಹಾಗೆ ಪ್ಲೇಸ್ಮೆಂಟ್ ಇನ್ ಏಜೆನ್ಸಿ ಆರ್ ಇನ್ಸ್ಟಿಟ್ಯೂಷನ್ಸ್. ತುಂಬ ತೀವ್ರವಾದಂಥ ಡಿಸಾರ್ಡರ್ ಇತ್ತು ಅಂತಂದರೆ ಅವ್ರನ್ನ ಹಾಸ್ಟೆಲ್ನಲ್ಲಿ ಅಥವಾ ಎಲ್ಲಿ ಅವರ ಮೂಮೆಂಟನ್ನು ಅಥವಾ ನಡವಳಿಕೆಯನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ಇರುತ್ತೆ ಅಲ್ಲಿ ಅವ್ರನ್ನ ಇಡಬೇಕಾಗತ್ತೆ. ಮುಖ್ಯವಾಗಿ ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ. ಏಕೆಂದರೆ ಅವರಿಗೆ ಫ್ರೀ ಆಗಿಬಿಟ್ಟು ಅಂತಂದರೆ ಎವ್ರಿ ಡೇ ದೇ ಕೀಪ್ ಡೂಯಿಂಗ್ ಕ್ರೈಮ್ಸ್, ಎವ್ರಿ ಡೇ ದೇ ಕ್ರಿಯೇಟ್ ಪ್ರಾಬ್ಲಮ್ಸ್ ಟು ಅದರ್ಸ್. ಹಾಗೆ ಪ್ಯಾರನಾಯ್ಡ್ ಪರ್ಸನಾಲಿಟಿ ಅಗೇನ್ ದೇ ಕ್ರಿಯೇಟ್ ಪ್ರಾಬ್ಲಮ್ಸ್ ಟು ಅದರ್ಸ್. ಅಂಥವನ್ನ ಒಂದು ಸೀಮಿತವಾದಂಥ ಸನ್ನಿವೇಶದಲ್ಲಿ ಹಾಸ್ಟೆಲ್ನಲ್ಲಿ ಅಥವಾ ಬೇರೆ ಜನ ಇದ್ದು
ಇವರ ಪ್ರತಿಯೊಂದು ನಡವಳಿಕೆಯನ್ನು ಗಮನಿಸಿ ಅದನ್ನು ತಿರ್ತಕ್ಕಂಥ ಎನ್ವೈರ್ಮೆಂಟ್ ಬೇಕಾಗುತ್ತೆ. ಸೊ ರಿಹ್ಯಾಬಿಲಿಟೇಷನ್ ಸೆಂಟರ್ಸು ಇಲ್ಲಾಂತಂದರೆ ಇವರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಬೇಕಾಗತ್ತೆ. ಸೊ ಈ ದೃಷ್ಟಿಯಿಂದ ಪರ್ಸ್ನಾಲಿಟಿ ಬಗ್ಗೆ ನಾವು ಎಷ್ಟು ಅರ್ಥ ಮಾಡ್ಕೊಂಡ್ವಿ, ಹಾಗೆ ನಮ್ಮ ಪರ್ಸ್ನಾಲಿಟಿಲಿ ಏನು ಗುಣದೋಷ ಇದೆ, ಏಕೆಂದರೆ ಯಾರ ವ್ಯಕ್ತಿತ್ವ ಕೂಡ 100% ಸರಿ ಇರೋದಿಲ್ಲ. ಸೊ ಆ ದೃಷ್ಟಿಯಿಂದ ನಾವು ಕೌನ್ಸಿಲ್ಸ್ ಆಗಿ ನಮ್ಮ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಗುರುತಿಸ್ಕೋಬೇಕಾಗತ್ತೆ. ನಾವು ನಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ತೇವೆ, ನಮ್ಮ ಆಲೋಚನೆಗಳನ್ನು ಹೇಗೆ ಅನುಸರಣೆ ತರ್ತೇವೆ, ನಮ್ಮ ಗುರಿಗಳೇನು, ಆಕಾಂಕ್ಷೆಗಳೇನು, ರಿಯಾಲಿಟಿ ಏನಿದೆ ಅಥವಾ ಕಲ್ಪನಾಲೋಕದಲ್ಲಿ ನಾವು ವಿಹರಿಸ್ತಾ ಇದ್ದೇವಾ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸೊ ಆ ದೃಷ್ಟಿಯಿಂದ ಈ 10 ಫ್ಯಾಕ್ಟರ್ಸ್ನಲ್ಲಿ ನಮ್ಮ ಇಂಟೆಲಿಜೆನ್ಸು, ಥಿಂಕಿಂಗು, ಎಮೋಷನ್ಸು, ಎಕ್ಸ್ಪ್ರೆಷನ್ಸು, ಆ್ಯಟಿಟ್ಯೂಡ್ಸು, ಆ್ಯಕ್ಷನ್ಸು ನಾವು ಪ್ರತಿಯೊಬ್ಬರು ಸುಧಾರಿಸ್ಕೊಳ್ಬೋದು. ವ್ಯಕ್ತಿತ್ವ ಸುಧಾರಣೆ ಇದು ಜೀವನ ಪರ್ಯಂತ ನಡಿಬೇಕಾದಂಥ ಕೆಲಸ. ಫಸ್ಟು 20 ವರ್ಷದಲ್ಲಿ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಆ ಸಮಯದಲ್ಲಿ ಬೆಳೆಯುವ ಮಕ್ಕಳನ್ನ ಸಿಗಬೇಕು. ಹಾಗಾಗಿ ಅವರ ವ್ಯಕ್ತಿತ್ವ ಆರೋಗ್ಯಪೂರ್ಣವಾಗಿರಬೇಕಾಗುತ್ತೆ. ಅಲ್ಲಿ ಬರ್ತಕ್ಕಂಥ ನ್ಯೂನತೆಯನ್ನು ತಂದೆ ತಾಯಿಗಳು ಗುರುತಿಸಬೇಕು, ಹಾಗೆಯೇ ಟೀಚರ್ಸ್ ಗುರುತಿಸಬೇಕು, ವೆಲ್ವಿಷರ್ಸ್ ಗುರುತಿಸಬೇಕು, ಹಾಗೆ ಅವರಿಗೆ ಗೈಡೆನ್ಸ್ ಕೊಡಬೇಕಾಗತ್ತೆ. ಹಾಗೆ ನಮ್ಮ ಗೋಲ್ಸು, ಆಸ್ಪಿರೇಷನ್ಸು, ಹಾಬೀಸು, ರೆಕ್ರಿಯೇಷನ್ಸು, ಸೆಲ್ಫ್ ರೆಸ್ಪೆಕ್ಟ್ ಇವೆಲ್ಲ ನಿರಂತರವಾಗಿ ನಾವು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಯಾವುದು ಸರಿ, ಯಾವುದು ಸರಿಯಲ್ಲ, ಹಾಗೆ ಸೊಸೈಟಿನಲ್ಲಿ ನಾವು ಹೇಗೆ ಹೊಂದ್ಕೊಂಡು ಬಾಳಬೇಕು, ನಮ್ಮ ಕಮ್ಯುನಿಕೇಷನ್ನ ಹೇಗೆ ಮೇಂಟೈನಿಂಗ್ ದ ಪರ್ಸ್ನಾಲಿಟಿ, ಇಂಪ್ರೂವಿಂಗ್ ದ ಪರ್ಸ್ನಾಲಿಟಿ ಇಸ್ ಎ ಲೈಫ್ ಲಾಂಗ್ ಪ್ರೋಸೆಸ್. ಹಾಗೆ ಡಿಸಾರ್ಡರ್ ಇರ್ತಕ್ಕಂಥವ್ರಿಗೆ ಯಾವ ಥರ ನಾವು ಸಹಾಯ ಮಾಡ್ಬೋದು ಅದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಇದನ್ನು ಅರ್ಥ ಮಾಡಿಕೊಳ್ಳಿ. ಮತ್ತೇನಾದರೂ ನಿಮಗೆ ಪ್ರಶ್ನೆ ಇತ್ತು ಅಂತಂದರೆ, ಅನುಮಾನ ಇತ್ತು ಅಂತಂದರೆ ಫೋನ್ ಮಾಡಿ ಕೇಳಬಹುದು. ನಂತರ ಈ ಬಗ್ಗೆ ಪುಸ್ತಕಗಳು ಸಾಕಷ್ಟು ಸಿಗುತ್ತೆ ನಿಮಗೆ. ಯಾವುದೇ ಪುಸ್ತಕಗಳು ಹೋಯಿತು ಅಂತಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಹಾಗೆ ಪರ್ಸ್ನಾಲಿಟಿ ಇಂಪ್ರೂವ್ಮೆಂಟ್ ಬಗ್ಗೆ ಈಗ ಸಾಕಷ್ಟು ವರ್ಕ್ಶಾಪ್ ನಡೆಯುತ್ತೆ. ಹೌ ಟು ಇಂಪ್ರೂವ್ ಅವರ್ ಪರ್ಸ್ನಾಲಿಟಿ, ಹೌ ಟು ಇಂಪ್ರೂವ್ ಕಮ್ಯುನಿಕೇಷನ್, ಹೌ ಟು ಇಂಪ್ರೂವ್ ವೇರಿಯಸ್ ಲೈಫ್ ಸ್ಕಿಲ್ಸ್. ಇದರ ನಿರಂತರವಾಗಿ ನಾವು ಮಾಡ್ತಾ ಹೋಯ್ತು ಅಂತಂದರೆ ವಿ ಬಿಕಮ್ ಬೆಟರ್ ಇಂಡಿವಿಜುವಲ್ಸ್. ಹಾಗೆ ಯಾವ ವ್ಯಕ್ತಿತ್ವವನ್ನು ನಾವು ಫಾಲೋ ಮಾಡಬೇಕು, ಮಾಡೆಲ್ಸ್. ಸೊ ನಮ್ಮ ಹಿಂದಿನ ಆದರ್ಶ ಪುರುಷರ ಮಾಡೆಲ್ನ ಫಾಲೋ ಮಾಡೋಣ ಅಥವಾ ಈ ಪ್ರಸಕ್ತ ಕಾಲಕ್ಕೆ ಬೇಕಾದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಣವೇ. ಯಾಕೆಂದರೆ ಇಡೀ ಪ್ರತಿ ಸೊಸೈಟಿ ಕೂಡ ಕಾಲಾನುಕ್ರಮಣದಲ್ಲಿ ಆದರ್ಶ ವ್ಯಕ್ತಿತ್ವ ಏನು ಅಂತಕ್ಕಂಥದ್ದನ್ನು ವ್ಯಕ್ತಿತ್ವಗಳು ನಿರಂತರವಾಗಿ ಸದಾಕಾಲಕ್ಕೂ ಆದರ್ಶವಾಗಿ ಉಳ್ಕೊಳ್ಳುತ್ತವೆ. ಇನ್ನು ಕೆಲವುಗಳು ಸ್ವಲ್ಪ ಬದಲಾವಣೆ ಆಗ್ತಾ ಹೋಗಬೇಕು. ಸೊ ಆ ದೃಷ್ಟಿಯಿಂದ ಈ ಒಂದು ಸೆಷನ್ನಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ಅಭಿಷೇಕ್